यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्येहा नियतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीषशत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेतं महान्तम् यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदुः तं सर्वभूतहृदयं श्रीगुरुभ्यो नमः हरिः ओम् ಶ್ರೀಮದ್ಭಾಗವತದ ಷಷ್ಠ ಸ್ಕಂಧ 2ನೇ ಅಧ್ಯಾಯದಲ್ಲಿ ಇವತ್ತು ಯಾವುದಾಗಬೇಕು? 20ನೇ ಶ್ಲೋಕ ಅಲ್ಲ? 20ನೇ ಶ್ಲೋಕ. கண்ணனை நான் கண்டேன். கரையால வணங்கினோம் என்றால், கண்ணன் குளித்த யமுனா நதியிலே குளித்தோம் என்றால் அதுதானே ಅಜ್ಞಾನಾದಥವಾ ಜ್ಞಾನಾತ್ ಉತ್ತಮ ಶ್ಲೋಕ ನಾಮಯತೆ. ಹರೇ ಶ್ರೀನಿವಾಸ ಗುರುಗಳೇ, ನಿಮ್ಗೆ ಯಾರು ಮ್ಯೂಟ್ ಮಾಡ್ಬಿಟ್ಟಿದ್ದಾರೆ? ಏನು ಬರ್ತಾ ಇಲ್ಲ. ವಾಲ್ಯೂಮ್ ಕಮ್ಮಿ ಇದೆ. ಇಲ್ಲ ಇಲ್ಲ, ಗುರುಗಳು ಇವತ್ತು ಅವ್ರದ ವೈಫ್ ಫೋನ್ ನಲ್ಲಿ ಬಂದಿದ್ದಾರೆ ಅಂತ ಕಾಣ್ತಾ, ಯಾರೋ ಮ್ಯೂಟ್ ಮಾಡ್ಬಿಟ್ಟಿದ್ದಾರೆ ಅದನ್ನ. ಓ ಸರಿ. ಗುರುಗಳೇ, ನಿಮ್ಮ ಮನೆಯವ್ರದ್ದು ನಾನೇ ಮ್ಯೂಟ್ ಮಾಡಿದ್ದು, ಬೇರೆಯೊಬ್ಬರನ್ನ ತಿಳ್ಕೊಂಡು. ನಿಮ್ಮ ಮೊಬೈಲ್ ಇಲ್ಲ ಇವತ್ತು, ವಾಯ್ಸ್ ಕೇಳ್ತಾ ಇಲ್ಲ. ಕೇಳಿಸ್ತಾ ಇದೆಯಾ ಇವಾಗ? ಇವಾಗ ಕೇಳಿಸ್ ಗುರುಗಳೇ, ನಾನೇ ನಿಮ್ಮದು ಮ್ಯೂಟ್ ಮಾಡಿದ್ದು, ಗೊತ್ತಿಲ್ಲ. ನಿಮ್ಮ ಮನೆಯವ್ರದ್ದು ಗೊತ್ತಿಲ್ಲ ನನಗೆ. ಇವಾಗ ಕೇಳಿಸ್ತಿದೆ. ಕೇಳಿಸ್ತೀರಿ ಗುರುಗಳೇ ಈಗ? ಅಜ್ಞಾನಾದಥವಾ ಜ್ಞಾನಾದುತ್ತಮ ಶ್ಲೋಕ ನಾಮಯತೆ ಸಂಕೀರ್ತಿತಮಘಂ ಪುಂಸೋ ದಹತ್ಯೇಧೋ ಯಥಾ ನಲಃ. ಭಗವಂತನ ನಾಮವನ್ನ ನಾವು ಉಚ್ಚಾರ ಮಾಡುವಾಗ ಆ ಭಗವಂತನಲ್ಲಿ ಭಕ್ತಿ ಇರಬೇಕು ಅಂತ ಹಿಂದೆ ಹೇಳಿದ್ರು. ಭಕ್ತಿ ಬರಬೇಕಾಗಿದ್ದರೆ ಜ್ಞಾನ ಇರಬೇಕು. ಭಗವಂತನ ಮಹಿಮೆಗಳ ಜ್ಞಾನ ಇದ್ದರೆ ಆ ಭಗವಂತನ ನಾಮದಲ್ಲಿ ಯಾವ ಮಹಿಮೆಯನ್ನ ಹೇಳ್ತಾ ಇದ್ದಾರೆ ಅಂತನ್ನೋದು ಕೂಡ ಅರ್ಥ ಆಗ್ತದೆ.
ಆ ರೀತಿ ಭಗವಂತನ ನಾಮದ ಅರ್ಥವನ್ನ ನಾವು ತಿಳಿದು ಭಕ್ತಿಯಿಂದ ಆ ಭಗವಂತನ ನಾಮವನ್ನ ಉಚ್ಚಾರ ಮಾಡಬೇಕು. ಒಂದು ವೇಳೆ ಭಗವಂತನ ಆ ನಾಮದ ಅರ್ಥವನ್ನ ತಿಳಿಯದೇ ಇದ್ರೂ ಕೂಡ ಇದು ಭಗವಂತನನ್ನ ಕೊಂಡಾಡುವಂತಹ ನಾಮ ಅಂತ ಇಷ್ಟೇ ತಿಳಿದು ಉಚ್ಚಾರ ಮಾಡಿದ್ರು ಸಾಕು. ಎಲ್ಲಾ ನಾಮಗಳಿಗೂ ಕೂಡ ಅರ್ಥ ಗೊತ್ತಿರೋದಿಲ್ಲ. ವಿಷ್ಣು ಸಹಸ್ರನಾಮದಲ್ಲಿ ಒಂದೊಂದು ನಾಮಕ್ಕೂ ಕೂಡ ನೂರಾರು ಅರ್ಥಗಳಿದ್ದಾವೆ. ಅಷ್ಟು ಅರ್ಥಗಳು ನಮಗೆ ಗೊತ್ತಿಲ್ಲ. ಗೊತ್ತಿಲ್ಲದೆ ಇದ್ರೂ ಕೂಡ ಇದು ಭಗವಂತನ ಗುಣಗಳನ್ನ ಹೇಳುವಂತಹ ನಾಮ, ಭಗವಂತನ ಮಹಿಮೆಯನ್ನ ತಿಳಿಸುವಂತಹ ನಾಮ ಅಂತ ಇಷ್ಟೇ ತಿಳಿದು ಮಾಡಿದ್ರೂ ಸಾಕು. ಪೂರ್ತಿ ಅರ್ಥವನ್ನ ತಿಳ್ಕೊಂಡು ಉಚ್ಚಾರ ಮಾಡಿದ್ರೂ ಅವನು ಭಕ್ತನಾಗಿದ್ರೆ ಎಲ್ಲ ಪಾಪಗಳನ್ನು ಕೂಡ ಅದು ಸುಟ್ಟು ಭಸ್ಮ ಮಾಡ್ತದೆ ಅಂತ ಹೇಳ್ತಾ ಇದ್ದಾರೆ. ಭಗವಂತನ ನಾಮದ ಅರ್ಥವನ್ನ ಪೂರ್ತಿಯಾಗಿ ತಿಳಿಯದೇ ಇದ್ರೂ ಪರವಾಗಿಲ್ಲ, ತಿಳಿದ್ರೂ ಸರಿ. ತಿಳಿದ್ರೂ ತಿಳಿಯದೆಯೂ ಇದು ಭಗವಂತನ ನಾಮ ಅಂತ ಇಷ್ಟಾದರೂ ತಿಳ್ಕೊಂಡು ಭಕ್ತಿಯಿಂದ ಉಚ್ಚಾರ ಮಾಡಿದ್ರೆ ಅದರಿಂದ ಪಾಪಗಳೆಲ್ಲ ಪರಿಹಾರ ಆಗ್ತದೆ. ಯಾಕೆಂದ್ರೆ ಅಲ್ಲಿ ಭಕ್ತಿ ಬಹಳ ಪ್ರಧಾನವಾದದ್ದು. ಜ್ಞಾನ ಸ್ವಲ್ಪ ಇದ್ರೂ ಸರಿ, ಪೂರ್ತಿ ಅದರ ಅರ್ಥವನ್ನ ತಿಳಿದಿದ್ರೂ ಸರಿ, ಭಕ್ತಿಯಿಂದ ಇದು ಭಗವಂತನ ನಾಮ ಅಂತ ತಿಳಿದು ಉಚ್ಚಾರ ಮಾಡಿದರೆ ಆವಾಗಲೂ ಕೂಡ ಅವನು ಭಕ್ತನಾಗಿದ್ರೆ ಅವನ ಎಲ್ಲ ಪಾಪಗಳನ್ನು ಅದು ಸುಟ್ಟು ಭಸ್ಮ ಮಾಡುತ್ತದೆ. ಅದಕ್ಕೆ ಒಂದು ದೃಷ್ಟಾಂತ ಕೊಡ್ತಾ ಇದ್ದಾರೆ. ದಹತ್ಯೇಧೋ ಯಥಾ ಅನಲಃ. ಕಟ್ಟಿಗೆಗೆ ರಾಶಿ ರಾಶಿ ಕಟ್ಟಿಗೆಯನ್ನ ಹಾಕಿ ಇಟ್ಟಿರ್ತಾರೆ. ಆ ಕಟ್ಟಿಗೆ ರಾಶಿಗೆ ತಿಳಿದೋ ತಿಳಿಯದೆಯೋ ಬೆಂಕಿಯನ್ನ ಕೊಟ್ರೆ ಅದು ಸುಟ್ಟು ಭಸ್ಮ ಮಾಡೇ ಮಾಡ್ತದೆ. ತಿಳಿಯದೇ ಬೆಂಕಿ ಕೊಟ್ಟರೂ ನಾಶ ಮಾಡ್ತದೆ, ಸುಟ್ಟು ಹೋಗ್ತದೆ ಎಲ್ಲ ಕಟ್ಟಿಗೆ ರಾಶಿ. ತಿಳಿದು ಬೆಂಕಿಯನ್ನು ಕೊಟ್ಟರೂ ಸುಟ್ಟು ಹೋಗ್ತದೆ. ಅದು ಆ ಕಟ್ಟಿಗೆ ರಾಶಿಯನ್ನ ಪೂರ್ತಿ ಹೇಗೆ ಸುಟ್ಟು ಹಾಕ್ತದೋ ಬೇರೆ ಯಾವುದನ್ನೂ ಸುಡೋದಿಲ್ಲ. ಅದು ಆ ಕಟ್ಟಿಗೆ ರಾಶಿಯನ್ನೇ ಸುಟ್ಟಾಕ್ತದೆ. ಹಾಗೆ ಭಗವಂತನ ಭಕ್ತನಾಗಿದ್ದವನು ಆ ಭಗವಂತನ ನಾಮದ ಅರ್ಥವನ್ನ ತಿಳಿದು ಉಚ್ಚಾರ ಮಾಡಿದ್ರೂ ಸರಿ, ತಿಳಿಯದೇ ಉಚ್ಚಾರ ಮಾಡಿದ್ರೂ ಸರಿ, ನಾಮದ ಅರ್ಥವನ್ನ ತಿಳಿಯದೆ ಇದು ಭಗವಂತನ ನಾಮ ಅಂತ ಅಷ್ಟೇ ಭಕ್ತಿಯಿಂದ ಉಚ್ಚಾರ ಮಾಡಿದರೆ ಅದರಿಂದ ಎಲ್ಲ ಪಾಪಗಳು ಪರಿಹಾರ ಆಗ್ತದೆ. ಆದ್ರೆ ಭಗವಂತನ ನಾಮ ಅಂತ ತಿಳಿದಿರ್ಬೇಕು. ಇದು ಭಗವಂತನ ಗುಣಗಳನ್ನ ಕೊಂಡಾಡುವಂತಹ ನಾಮ. ಅದೇನು ಗುಣ ಅಂತ ನಮಗೆ ಗೊತ್ತಿಲ್ಲದೆ ಇರ್ಬೋದು, ಅದರ ಅರ್ಥ ಪೂರ್ತಿಯಾಗಿ ತಿಳಿಯದೇ ಇರ್ಬೋದು. ಆದ್ರೆ ಇದು ಭಗವಂತನ ಗುಣವನ್ನ, ಭಗವಂತನ ಮಹಿಮೆಯನ್ನ ವರ್ಣನೆ ಮಾಡುವ ನಾಮ ಅಂತ ತಿಳಿದಿರ್ಬೇಕು. ಆ ರೀತಿ ತಿಳಿದು ಭಕ್ತಿಯಿಂದ ಉಚ್ಚಾರ ಮಾಡಬೇಕು. ಹಾಗೆ ಮಾಡಿದರೆ ಅದು ಅವನಿಗೆ ಮೋಚಕ ಆಗ್ತದೆ, ಪಾಪಗಳನ್ನು ಪರಿಹಾರ ಮಾಡುತ್ತದೆ ಅಂತ ಅರ್ಥ. ಅಜ್ಞಾನಾದಥವಾ ಜ್ಞಾನಾದುತ್ತಮ ಶ್ಲೋಕ ನಾಮಯತೆ ಸಂಕೀರ್ತಿತಮಘಂ ಪುಂಸೋ ದಹತ್ಯೇಧೋ ಯಥಾನಲಃ ಯಥಾಗದಂ ವೀರ್ಯಯುತಂ ಸೂಪಯುಕ್ತಂ ಯದೃಚ್ಛಯಾ ಅಜ್ಞಾನತೋಪ್ಯಾತ್ಮಗುಣಂ ಕುರ್ಯಾನ್ ಮಂತ್ರೋಪ್ಯುದಾಹೃತಃ. ಸರ್ ಬುಕ್ಲಿ ಅಜಾನತೋನಿದೆ. ಅಜಾನತೋಪ್ಯಾತ್ಮಗುಣಂ ಹಾಗೆ ಹೇಳಿದ್ನಲ್ಲ ನಾನು. ಅಜ್ಞಾನ ಕೇಳಿ ಮಾಡಿದೆ, ಕಿವಿಲಿದಾಯ್ತು. ಓಕೆ. ಅಜಾನತೋಪ್ಯಾತ್ಮಗುಣಂ ಕುರ್ಯಾನ್ ಮಂತ್ರೋಪ್ಯುದಾಹೃತಃ. ಇದಕ್ಕೆ ಮತ್ತೊಂದು ದೃಷ್ಟಾಂತವನ್ನ ಕೊಡ್ತಾ ಇದ್ದಾರೆ. ಭಗವಂತನ ನಾಮವನ್ನ ನಾವು ಭಕ್ತಿಯಿಂದ ಇದು ಭಗವಂತನ ನಾಮ ಅಂತ ತಿಳಿದು ಉಚ್ಚಾರ ಮಾಡಿದ್ರೆ ಸಾಕು. ಅದರ ವಿಶೇಷವಾದ ಅರ್ಥವನ್ನ ನಾವು ತಿಳಿದೇ ಇದ್ರೂ ಪರವಾಗಿಲ್ಲ. ಅದಕ್ಕೆ ಒಂದು ಉದಾಹರಣೆ ಏನು ಅಂದ್ರೆ, ಒಬ್ಬ ರೋಗಿ ಇರ್ತಾನೆ.
ಆ ರೋಗಿ ಡಾಕ್ಟರ್ ಹತ್ರ ಹೋಗ್ತಾನೆ, ನನಗಿಂಥ ರೋಗ ಬಂದಿದೆ, ಹೀಗಾಗ್ತಾ ಇದೆ ಅಂತ ಹೇಳಿದಾಗ ಒಬ್ಬ ಡಾಕ್ಟರ್ ಏನ್ ಮಾಡ್ತಾನೆ, ಔಷಧವನ್ನ ಕೊಡ್ತಾನೆ. ಯಾವ ರೋಗಕ್ಕೆ ಯಾವ ಔಷಧ ಅಂತನ್ನೋದು ಈ ರೋಗಿಗೆ ಗೊತ್ತಿಲ್ಲ. ಗೊತ್ತಿಲ್ಲದೆ ಇದ್ರೂ ಕೂಡ ಈ ರೋಗಕ್ಕೆ ಈ ಔಷಧ ಹೇಗೆ ಪರಿಣಾಮವನ್ನು ಉಂಟು ಮಾಡ್ತದೆ, ಈ ರೋಗಕ್ಕೆ ಇದೇ ಔಷಧ ಅನ್ನೋದೇನು ಗೊತ್ತಿಲ್ಲದೆ ಇದ್ರೂ ಕೂಡ, ವಿಶೇಷವಾಗಿ ತಿಳಿಯದೇ ಇರತಕ್ಕಂತಹ ಒಬ್ಬ ರೋಗಿಯೂ ಕೂಡ ಆ ಶಕ್ತಿಶಾಲಿಯಾದ ಔಷಧವನ್ನ ಭಗವಂತನ ಇಚ್ಛೆಯಿಂದ ಆ ಔಷಧಿಯನ್ನ ತಾನು ಸೇವನೆ ಮಾಡಿದ ಅಂತಾದ್ರೆ ಅದು ಅವನಿಗೆ ಆರೋಗ್ಯವನ್ನ ಉಂಟು ಮಾಡಿಕೊಡೋದಿಲ್ಲ ಅಂತೇನಿಲ್ಲ. ಅವನಿಗೇನದರ ಔಷಧಿಯ ಜ್ಞಾನ ಇಲ್ಲ. ಆ ರೋಗಿಗೆ ಈ ಔಷಧಿ ಇಂತಹ ರೋಗಕ್ಕೆ ಪರಿಣಾಮವನ್ನ ಉಂಟು ಮಾಡತಕ್ಕಂಥದ್ದು ಅನ್ನೋದರ ಬಗ್ಗೆ ಏನು ಅಂತ ವಿಶೇಷವಾದ ಜ್ಞಾನ ಏನಿಲ್ಲ. ಅವರು ಡಾಕ್ಟರು ಕೊಟ್ಟರು, ಸ್ವೀಕಾರ ಮಾಡಿದ ಅಷ್ಟೇ. ಆದ್ರೆ ಭಗವಂತನ ಇಚ್ಛೆಯಿಂದ ಅದಕ್ಕೆ ಆ ಒಂದು ಶಕ್ತಿ ಆ ಔಷಧಿಗೆ ಇದೆ, ಅದನ್ನ ನಾನು ಸೇವನೆ ಮಾಡೋದ್ರಿಂದ ನನ್ನ ಆರೋಗ್ಯ ಉಂಟಾಗ್ತದೆ ನನಗೆ ಅಂತ ತಿಳಿದು ಆ ವೈದ್ಯರ ಮೇಲಿನ ನಂಬಿಕೆಯಿಂದ ಆ ಔಷಧಿಯನ್ನ ಅವನು ತೆಗೆದುಕೊಂಡಾಗ ಅದು ಆ ರೋಗವನ್ನು ಪರಿಹಾರ ಮಾಡೇ ಮಾಡ್ತದೆ, ಆರೋಗ್ಯವನ್ನ ಉಂಟು ಮಾಡಿ ಕೊಡುತ್ತದೆ, ಮಾಡೋದಿಲ್ಲ ಅಂತೇನಿಲ್ಲ. ಹಾಗೆ ಭಗವಂತನ ಯಾವುದೋ ಒಂದು ನಾಮವನ್ನ ನಾವು ಈ ಶಬ್ದ ಭಗವಂತನಿಗೆ ಹೇಗೆ ನಾಮ ಅನ್ನೋದು ವಿಶೇಷವಾಗಿ ನಮಗೆ ಗೊತ್ತಿಲ್ಲ. ಇದು ಭಗವಂತನನ್ನ ತಿಳಿಸುವ, ಭಗವಂತನ ಮಹಿಮೆಯನ್ನ ತಿಳಿಸುವಂತಹ ನಾಮ ಅನ್ನೋದು ನಮಗೆ ವಿಶೇಷವಾಗಿ ಗೊತ್ತಿಲ್ಲದೆ ಇದ್ರೂ ಕೂಡ ಆ ಒಂದು ಶಬ್ದಕ್ಕೆ ಶಕ್ತಿ ಇದ್ದೇ ಇದೆ. ಅಂತಹ ಶಕ್ತಿಶಾಲಿಯಾದ ವಿಶೇಷವಾದ ಮಹಿಮೆಯನ್ನ ತಿಳಿಸಿಕೊಡ್ತಕ್ಕಂತಹ ನಾರಾಯಣ ಮುಂತಾದ ನಾಮ ಮಂತ್ರಗಳು ಭಗವಂತನ ನಾಮ ಅಂತ ಅಷ್ಟೇ ಚೆನ್ನಾಗಿ ತಿಳಿದು ಜಪ ಮಾಡಿದರೂ ಸಾಕು, ಅದು ಪಾಪ ಪರಿಹಾರ ಮಾಡೇ ಮಾಡ್ತದೆ ಅಂತ ಹೇಳ್ತಾ ಇದ್ದಾರೆ. ಅಷ್ಟು ಜ್ಞಾನ ಇರಬೇಕು. ಇದು ಭಗವಂತನನ್ನ ತಿಳಿಸುವಂತಹ ನಾಮ ಅಂತ ಅಷ್ಟು ಗೊತ್ತಿರಬೇಕು. ಅಷ್ಟು ಗೊತ್ತಿದ್ದು ನಾಮ ಜಪ ಮಾಡಿದರೂ ಸಾಕು. ಪ್ರತಿ ದಿವಸ ನಾವು ಓಂ ಓಂ ನಮೋ ನಾರಾಯಣಾಯ ಓಂ ಅಂತ ನಾರಾಯಣ ಅಷ್ಟಾಕ್ಷರ ಮಂತ್ರವನ್ನ ಜಪ ಮಾಡ್ತೇವೆ. ಓಂ ಕ್ಲೀಂ ಕೃಷ್ಣಾಯ ನಮಃ ಓಂ ಅಂತ ಕೃಷ್ಣ ಮಂತ್ರ ಜಪ ಮಾಡ್ತೇವೆ. ಓಂ ಯಾಂ ವೇದ ವ್ಯಾಸಾಯ ನಮಃ ಓಂ ಅಂತ ವೇದವ್ಯಾಸ ಮಂತ್ರ. ಹೀಗೆ ನಾನಾ ಭಗವಂತನ ಮಂತ್ರಗಳನ್ನ ಜಪ ಮಾಡ್ತೇವೆ. ಆ ನಾಮಕ್ಕೆ ಅನೇಕ ಅರ್ಥಗಳಿದ್ದಾವೆ. ಆ ಅರ್ಥ ನಮಗೆ ಗೊತ್ತಿಲ್ಲ, ಎಲ್ಲಾ ಅರ್ಥಗಳನ್ನು ನಾವು ತಿಳ್ಕೊಂಡಿಲ್ಲ. ಆದರೂ ಇದು ಭಗವಂತನ ನಾಮ ಅಂತ ಅಷ್ಟು ಗೊತ್ತಿದೆ. ಅಷ್ಟು ತಿಳ್ಕೊಂಡು ಅದರ ಮೇಲಿನ ಭಕ್ತಿಯಿಂದ ನಾವು ಜಪ ಮಾಡಿದ್ರೆ ಆ ಮಂತ್ರದ ಶಕ್ತಿ ಏನಿದೆ, ಆ ಶಕ್ತಿಶಾಲಿಯಾದ ಮಂತ್ರ ನಮಗೆ ಪಾಪ ಪರಿಹಾರ ಮಾಡೇ ಮಾಡ್ತದೆ. ಶಕ್ತಿಶಾಲಿಯಾದಂತಹ ಒಂದು ಔಷಧ, ಒಳ್ಳೆ ಪವರ್ಫುಲ್ ಆಗಿರ್ತಕ್ಕಂತಹ ಒಂದು ಮೆಡಿಸಿನ್, ಅದು ಹೇಗೆ ನಮಗೆ ಇಂಥ ರೋಗವನ್ನು ಪರಿಹಾರ ಮಾಡ್ತದೆ ಅನ್ನೋದು ಗೊತ್ತಿಲ್ಲ ನಮಗೆ. ಆ ರೋಗಕ್ಕೂ ಆ ಔಷಧಿಗೂ ಇರ್ತಕ್ಕಂಥ ಸಂಬಂಧ ಆಗ್ಲಿ, ಈ ರೋಗಕ್ಕೆ ಇದೇ ಔಷಧಿ ಅಂತ ಆಗ್ಲಿ, ಇದ್ಯಾವುದು ನಮಗ್ ಗೊತ್ತಿಲ್ಲ. ಗೊತ್ತಿಲ್ಲದೆ ಅದನ್ನ ಸ್ವೀಕಾರ ಮಾಡಿದಾಗಲೂ ಕೂಡ ಆ ರೋಗವನ್ನ ಅದು ಹೇಗೆ ಪರಿಹಾರ ಮಾಡೇ ಮಾಡ್ತದೋ ಹಾಗೆ ನಮಗೆ ಇದು ಭಗವಂತನ ಮಹಿಮೆಗಳನ್ನ ಹೇಗೆ ಹೇಳುತ್ತದೆ, ಇದರ ಅರ್ಥ ಏನು ಅನ್ನೋದು ಪೂರ್ತಿ ಗೊತ್ತಿಲ್ಲದೆ ಇದ್ರೂ ಕೂಡ ಭಕ್ತಿಯಿಂದ ಇದು ಭಗವಂತನ ಮಹಿಮೆಯನ್ನ ತಿಳಿಸುವಂತಹ ನಾಮ ಅಂತೆ ಅಷ್ಟೇ ತಿಳ್ಕೊಂಡ್ರು ಸಾಕು. ಭಕ್ತಿಯಿಂದ ಆ ನಾಮೋಚ್ಚಾರಣೆಯನ್ನು ಮಾಡಿದ್ರೆ, ಭಕ್ತಿಯಿಂದ ಆ ನಾಮ ಮಂತ್ರವನ್ನ ಜಪ ಮಾಡಿದ್ರೆ ಅದರಿಂದ ಆ ಪಾಪಗಳು ಪರಿಹಾರ ಆಗೇ ಆಗ್ತದೆ ಅಂತ ಹೀಗೆ ದೃಷ್ಟಾಂತ ಕೊಟ್ಟು ತಿಳಿಸ್ತಾ ಇದ್ದಾರೆ. ಯಥಾ ಗದಂ ವೀರ್ಯಯುತಂ ಸೂಪಯುಕ್ತಂ ಯದೃಚ್ಛಯ ಅಜಾನತೋಪ್ಯಾತ್ಮಗುಣಂ ಕುರ್ಯಾನ್ ಮಂತ್ರೋಪ್ಯುದಾಹೃತಃ. ಆಚಾರ್ಯ, ಇಲ್ಲಿ ಎರಡು ದೃಷ್ಟಾಂತ ಕೊಟ್ಟಿಲ್ಲ. ಒಂದು ಅಗ್ನಿ ದೃಷ್ಟಾಂತ, ಒಂದು ವೈದ್ಯರ ದೃಷ್ಟಾಂತ. ಎರಡಕ್ಕೂ ಏನು ವ್ಯತ್ಯಾಸ ಬರುತ್ತೆ?
ಎರಡು ಒಂದೇ ಮಾರಿದ್ನ ಇದೆಯಾ ಇಲ್ಲ ದೃಷ್ಟಾಂತ? ವ್ಯತ್ಯಾಸ, ಸ್ವಲ್ಪ ವ್ಯತ್ಯಾಸ ಇದೆ. ಕಟ್ಟಿಗೆ ಅಂತನ್ನೋದು ಕಟ್ಟಿಗೆ ರಾಶಿ ಕಟ್ಟಿಗೆ ಇರ್ತದೆ, ಅದನ್ನ ಬೆಂಕಿ ಸುಟ್ಟು ಹಾಕ್ತದೆ, ಭಸ್ಮ ಮಾಡ್ತದೆ. ಹ್ಮ್. ಅದು ಕಟ್ಟಿಗೆಯನ್ನ ಮಾತ್ರ ಸುಟ್ಟು ಹಾಕ್ತದೆ, ಬೇರೆ ಏನನ್ನೂ ಸುಡೋದಿಲ್ಲ. ಆ ಬೆಂಕಿ ಕಟ್ಟಿಗೆ ಹಾಕಿದಾಗ ಆ ಕಟ್ಟಿಗೆಯನ್ನು ಮಾತ್ರ ಸುಟ್ಟಾಕ್ತದೆ. ಸರಿ. ಈಗ ಔಷಧಿಗಳೇನಿದ್ದಾವೆ, ಔಷಧಿಯನ್ನ ನಾವು ತಗೊಂಡಾಗ ಎಲ್ಲಾ ಔಷಧಿಗಳಲ್ಲಿಯೂ ಕೂಡ ಭಗವಂತ ಇದ್ದಾನೆ. ಆ ಔಷಧಿಗಳಲ್ಲಿ ಅಭಿಮಾನ್ಯ ದೇವತೆಗಳು ಇದ್ದಾರೆ. ಇದನ್ನ ನಾವು ತಿಳ್ಕೊಂಡಿಲ್ಲ. ಯಾವ ಔಷಧಿಯಲ್ಲಿ ಯಾವ ಅಭಿಮಾನಿ ದೇವತೆಗಳಿದ್ದಾರೆ ಅನ್ನೋದು ನಮಗೆ ಗೊತ್ತಿಲ್ಲ. ಅಂತಹ ಅಜ್ಞಾನಿಗಳಿಗೆ ಅವರು ಸ್ವಲ್ಪ ಮಾತ್ರ ಆರೋಗ್ಯವನ್ನ ನೀಡುತ್ತಾರೆ. ಯಾವ ಔಷಧಿಯಲ್ಲಿ ಯಾವ ಅಭಿಮಾನಿ ದೇವತೆಗಳಿದ್ದಾರೆ, ಆ ಅಭಿಮಾನಿ ದೇವತೆಗಳ ಅಂತರ್ಯಾಮಿಯಾದ ಭಗವಂತನ ರೂಪ ಯಾವುದು ಅಂತ ಇದನ್ನೆಲ್ಲ ತಿಳಿದು ಆ ಔಷಧಿಯನ್ನ ಸ್ವೀಕಾರ ಮಾಡಿದರೆ ನಮಗೆ ಪೂರ್ಣವಾದ ಆರೋಗ್ಯವನ್ನ ಕೊಡ್ತಾರೆ. ಆ ಜ್ಞಾನ ಇಲ್ಲದೆ ಇರತಕ್ಕಂಥವರಿಗೆ ಅಲ್ಪ ಫಲ, ಅಲ್ಪವಾದ ಆರೋಗ್ಯವನ್ನ ಮಾತ್ರ ಕೊಡ್ತಾರೆ. ಜ್ಞಾನಿಗಳಿಗೆ ಮಾತ್ರ ಮಹಾಪುಣ್ಯ ಫಲ ಕೊಡ್ತಾರೆ. ಹಾಗೆ ಇಲ್ಲೂ ಕೂಡ ಎಲ್ಲಾ ಶಬ್ದಗಳನ್ನು ಕೂಡ ಭಗವಂತನ ನಾಮ ಅಂತ ಚೆನ್ನಾಗಿ ಅದರ ಅರ್ಥವನ್ನ ತಿಳಿದು ಉಚ್ಚಾರ ಮಾಡ್ತಕ್ಕಂಥವ್ರು ಬ್ರಹ್ಮಾದಿ ದೇವತೆಗಳು. ಅವರಿಗೆ ಉತ್ತಮವಾದ ಫಲವನ್ನೇ ಕೊಡ್ತಾನೆ ಭಗವಂತ. ಆ ಶಬ್ದಗಳ ಅರ್ಥವನ್ನ ಚೆನ್ನಾಗಿ ತಿಳಿದು ಜಪ ಮಾಡ್ತಕ್ಕಂಥವ್ರು ಅವರು. ಅಂಥ ಸಾಮರ್ಥ್ಯ ಇಲ್ಲದೆ ಇರತಕ್ಕಂತಹ ಸಾಧಾರಣ ಮನುಷ್ಯರು ಸ್ವಲ್ಪ ಮಾತ್ರ ಅರ್ಥ ತಿಳಿದು ಶ್ರದ್ಧೆಯಿಂದ ಆ ಜಪವನ್ನ ನಾಮವನ್ನ ಉಚ್ಚಾರ ಮಾಡೋದ್ರಿಂದ ಅವರಿಗೆ ಯೋಗ್ಯವಾದ ಫಲವನ್ನ ಅವರು ಪಡಿಬಹುದು. ಆದ್ರೆ ಆ ನಾಮಗಳಲ್ಲಿ ವಿಶೇಷವಾದ ಅರ್ಥವನ್ನು ತಿಳಿಬೇಕು, ಭಗವಂತನ ವಿಶೇಷವಾದ ಸನ್ನಿಧಾನ ಮತ್ತು ಅಭಿಮಾನಿ ದೇವತೆಗಳ ಸಾನ್ನಿಧ್ಯ, ಇದೆಲ್ಲವನ್ನೂ ಕೂಡ ಚೆನ್ನಾಗಿ ತಿಳಿದು ಮಾಡಿದರೆ ವಿಶೇಷ ಫಲ. ಈ ಒಂದು ತಾರತಮ್ಯ ಇದೆ. ಸೊ ಅದು ತಾರತಮ್ಯ ಎಂಬುದು ಔಷಧ ದೃಷ್ಟಾಂತದಲ್ಲಿ ತಾರತಮ್ಯ ಇದೆ. ಒಂದು ಮೂಲಿಗೆ ರೋಗಿ ಒಬ್ಬ ಡಾಕ್ಟರ್ಗೆ ಅದ್ರ ಬಗ್ಗೆ ಸ್ವಲ್ಪ ಹೆಚ್ಚು ಜ್ಞಾನ ಇರ್ತದೆ, ಉಳಿದವರಿಗೆ ಅದರ ಬಗ್ಗೆ ಜ್ಞಾನ ಇರೋದಿಲ್ಲ. ನಮಗೆ ಕಡಿಮೆ ಇರ್ತದೆ. ಅದರಲ್ಲಿ ಯಾವುದೇ ರೀತಿ ಒಟ್ಟು ಜ್ಞಾನ ಇದ್ರೆ ಸಾಕು. ಇದು ಭಗವಂತನ ನಾಮ ಅಂತ ಜ್ಞಾನ ಇದ್ರೂ ಸಾಕು, ಅದರಿಂದ ಪರಿಹಾರ ಆಗ್ತದೆ ಅನ್ನೋದು ಅಷ್ಟೇ ದೃಷ್ಟಾಂತ. ಎಲ್ಲ ನಹಿ ದೃಷ್ಟಾಂತ ಸರ್ವಸಾಮ್ಯಂ ಅಂತ ದೃಷ್ಟಾಂತದಲ್ಲಿ ಪೂರ್ತಿ ಸಾಮ್ಯ ಇಟ್ಕೊಳಿಕ್ ಬರೋದಿಲ್ಲ. ಅಷ್ಟಕ್ಕೆ ಮಾತ್ರ ಇಟ್ಕೊಳ್ಬೇಕು ಅದನ್ನ. ಔಷಧ, ಈಗ ಮಕ್ಕಳಿಗೆ ನಾವು ಔಷಧಿಯನ್ನು ಬಾಯಿಗೆ ಹಾಕ್ತೇವೆ, ಅವ್ರಿಗೇನು ಗೊತ್ತಿಲ್ಲ, ಔಷಧ ಅಂತ ಕೂಡ ಗೊತ್ತಿರೋದಿಲ್ಲ ಅವರಿಗೆ. ನಮಗೆ ತಗೊಳ್ಳುವಾಗ ಔಷಧ ಅಂತನಾದ್ರೂ ಗೊತ್ತಿರ್ತದೆ, ನನಗೆ ಈ ರೋಗ ಬಂದಿದೆ, ಈ ರೋಗಕ್ಕೆ ಇದು ಔಷಧ, ಆದ್ರಿಂದ ನಾನು ತಗೋತಾ ಇದ್ದೇನೆ ಅನ್ನೋ ಜ್ಞಾನ ಆದ್ರೂ ಇರ್ತದೆ. ಮಕ್ಕಳಿಗೆ ಅದು ಗೊತ್ತಿರೋದಿಲ್ಲ, ಅವ್ರಿಗೆ ಔಷಧ ಅಂತನೂ ಗೊತ್ತಿಲ್ಲದೆ ಏನೋ ಊಟದಲ್ಲಿ ಹಾಕುವಾಗ ಅದರ ಜೊತೆಗೆ ಔಷಧಿಯನ್ನು ಹಾಕಿಬಿಡ್ತೇವೆ ಬಾಯಿಗೆ, ಅದು ಕೂಡ ಆ ರೋಗವನ್ನು ಪರಿಹಾರ ಮಾಡೇ ಮಾಡ್ತದೆ. ಯಾಕೆಂದ್ರೆ ಆ ಔಷಧಿಗೆ ಒಂದು ಶಕ್ತಿ ಇದೆ, ಹಾಗೆ ಭಗವಂತನ ನಾಮಕ್ಕೆ ಒಂದು ಶಕ್ತಿ ಇದೆ. ಆ ಶಕ್ತಿ ಇರೋದ್ರಿಂದ ಅದು ಪರಿಹಾರ ಮಾಡ್ತದೆ ಅನ್ನೋದಕ್ಕೆ ಮಾತ್ರ ಅದು ದೃಷ್ಟಾಂತ ಇಟ್ಕೊಳ್ಬೇಕು. ಬೆಂಕಿಗೆ ಒಂದು ಶಕ್ತಿ ಇದೆ, ಅದು ಕಟ್ಟಿಗೆ ರಾಶಿಯನ್ನ ಸುಟ್ಟೇ ಸುಡುತ್ತದೆ. ಅದೇ ಬೇರೆ ಏನು ಸುಡೋದಿಲ್ಲ, ಕಲ್ಲಿನ ಮೇಲೆ ಹಾಕಿದ್ರೆ ಸುಡೋದಿಲ್ಲ. ಕಲ್ಲು ಮೇಲೆ ನೆಲದ ಮೇಲೆ ಬೆಂಕಿಯನ್ನ ಹಾಕಿದ್ರೆ ನಾವು ಅದು ಸುಡೋದಿಲ್ಲ, ಅಲ್ಲಿ ಆರಿ ಹೋಗ್ತದೆ. ಒಂದು ಕಡ್ಡಿ ತಗೊಂಡು ಗೀಚಿ ನಾವು ನೆಲದ ಮೇಲೆ ಹಾಕಿದ್ರೆ, ಕಲ್ಲು ಮೇಲೆ ಹಾಕಿದ್ರೆ ಅದು ಸುಡೋದಿಲ್ಲ, ಅಲ್ಲಿಗೆ ನಿಂತು ಹೋಗ್ತದೆ. ಅದೇ ಕಟ್ಟಿಗೆ ರಾಶಿಗೋ ಹತ್ತಿ ರಾಶಿಗೋ ಹಾಕಿದ್ರೆ ಅದು ಸುಡ್ತದೆ. ಹಾಗೆ ಅದನ್ನ ಇಟ್ಟುಕೊಳ್ಬೇಕು ದೃಷ್ಟಾಂತ. ಆಯ್ತಾಚಾರ. ಯಾರಿಗೆ ಭಕ್ತಿ ಇಲ್ಲವೋ ಅವರನ್ನ ಸುಡೋದಿಲ್ಲ ಅಂತ. ಅದು ಆಚಾರ್ಯ ಒಂದೇ ಒಂದು ಇಲ್ಲಿ ಎಲ್ಲ ನಾವು ಜನರಲಿ ಪ್ರವಚನಲ್ಲಿ ಕೇಳುವಾಗ ಏನೇ ಹೇಳ್ತಾರೆ ಅಂದ್ರೆ, ಜ್ಞಾನ ಇಲ್ಲದ್ರೆ ಇದು ಇಲ್ಲ ನಮಗೆ, ಇದು ನಮಗೆ ಮುಕ್ತಿ ಇಲ್ಲ ಅಂತ ಹೇಳ್ತಾರೆ. ಅವಾಗ ಇರುವಾಗ ಇದು ಭಕ್ತಿಯಿಂದ ನಾಮಾಚರಣೆ ಹೇಳ್ತೇನೆ, ನನ್ನ ಅರ್ಥ ಗೊತ್ತಿಲ್ಲ ಅಂತ ಹೇಳಿದರೆ
ನಹಿ ನಾನೇನ ಸದೃಶಮಿಖ್ಯತೆಯನ್ನು ಹೇಳುವಾಗ, ಜ್ಞಾನೇನೇವ ಮೋಕ್ಷ ಹೇಳುವಾಗ ಇದು ಹೇಗೆ ಅದು ಇದು ಹೇಗೆ ಕೂಡಿಸಬೇಕು ಅದು? ಅದಕ್ಕೆ ಭಕ್ತಿ ಇರಬೇಕು ಅಂತ ಹೇಳಿದ್ವಲ್ಲ ನಾವು, ಅಷ್ಟಾದ್ರೂ ಇದ್ರೆ ಸಾಕು ಅಂತ. ಭಗವಂತನ ನಾಮಕ್ಕೆ ಒಂದು ಪವರ್ ಅದು. ಇದು ಭಗವಂತನ ನಾಮ ಅಂತ ಅಷ್ಟೇ ತಿಳಿದು ಭಕ್ತಿಯಿಂದ ಹೇಳಿದ್ರು ಸಾಕು. ಅಷ್ಟು ಜ್ಞಾನ ಬೇಕೇ ಬೇಕು. ಜ್ಞಾನ ಇಲ್ಲದೆ ಫಲ ಇಲ್ಲ ಅಂತ ಹೇಳಿದ್ದು ಆ ಅರ್ಥದಲ್ಲಿ. ಪೂರ್ತಿ ಜ್ಞಾನ ಇರಬೇಕು ಅಂತಿಲ್ಲ, ಸ್ವಲ್ಪ ಜ್ಞಾನ ಇದ್ರೂ ಸಾಕು. ಎಷ್ಟೆಷ್ಟು ಜ್ಞಾನ ಇರ್ತದೋ ಅಷ್ಟಷ್ಟು ಫಲ. ಓಕೆ. ಸೊ ಒಂದು ನಾಮ ತಗೊಂಡ್ರೆ ಆ ನಾಮಕ್ಕೆ ಏನೋ ಒಂದು ಗುಣ ಇದೆ, ಅದು ನನಗೆ ಗೊತ್ತಿಲ್ಲ, ಬಟ್ ಇದ್ರೂ ನಾನು ಅದು ಮಹಿಮೆ ಗೊತ್ತಿದೆ ಹೇಳ್ತೇನೆ ಅಷ್ಟೇ ಅಂತ ತರ. ಇದು ಭಗವಂತನ ವಿಶೇಷ ಮಹಿಮೆಯನ್ನು ತಿಳಿಸುವ ನಾಮ ಅಂತ ಅಷ್ಟೇ ಗೊತ್ತಿದ್ರು ಸಾಕು. ಅದನ್ನ ಭಕ್ತಿಯಿಂದ ಜಪ ಮಾಡಿದರೆ ಸಾಕು. ಓಕೆ ಆಚಾರ್ಯ. ಯಥಾಗತಂ ಈಜಯುತಂ ಸೋಪಯುಕ್ತಂ ಯದೃಚ್ಛಯ ಅಜಾನತೋಪ್ಯಾತ್ಮಗುಣಂ ಕುರ್ಯಾನ್ ಮಂತ್ರೋಪ್ಯುದಾಹೃತಃ ಪತಿಂ ವಪೃಚ್ಛತ ಭಟಾಃ ಧರ್ಮೇಸ್ಮಿನ್ ಯದಿ ಸಂಶಯಃ ಸವೇದ ಪರಮಂ ಗುಹ್ಯಂ ಧರ್ಮಸ್ಯ ಭಗವಾನ್ ಯಮಃ. ಕೊನೆಗೆ ಅದನ್ನು ಉಪಸಂಹಾರ ಮಾಡ್ತಾ ಹೇಳ್ತಾರೆ, ನಿಮಗೆ ಸಂಶಯ ಬಹಳ ಬರ್ತಾ ಇದೆ, ಡೌಟ್ಗಳು ಬಹಳ ಜಾಸ್ತಿ ಬರ್ತಾ ಇದೆ. ನಾ ಎಷ್ಟು ಹೇಳಿದ್ರು ಇದು ಸರಿಯಾಗಿ ನಿಮಗೆ ತಲೆಗೆ ಹೋಗ್ತಾ ಇಲ್ಲ. ನಿಮಗೆ ಇದ್ರ ಬಗ್ಗೆ ಏನಾದ್ರೂ ಇನ್ನೂ ಸಂಶಯ ಇದ್ರೆ ನಿಮ್ಮ ಪ್ರಭು ಯಮ ಏನಿದ್ದಾನಲ್ಲ ಅವನು ಹೋಗಿ ಕೇಳಿರ್ಬೇಕಾರೆ ಅಂತಾರೆ ದೇವದೂತರು. ನಿಮ್ಮ ಸ್ವಾಮಿ ಯಮ, ಆ ಯಮನ ಹತ್ರ ಹೋಗಿ ಕೇಳ್ರಿ. ಯಾಕೆ ಈಗ ಅವರು ಯಮದೂತರು ಇನ್ನೂ ಸಂಶಯದಲ್ಲೇ ಇದ್ದಾರೆ. ನಾವು ಇವನನ್ನು ಕರ್ಕೊಂಡು ಹೋಗ್ಲಿಕ್ಕೆ ಬಂದಿದ್ದೇವೆ, ಇವರು ನೋಡಿದ್ರೆ ತಡಿತಾ ಇದ್ದಾರೆ, ನಾವು ಏನ್ ಮಾಡೋದು? ಧರ್ಮ ಅಂತಾರೆ, ಅಧರ್ಮ ಅಂತಾರೆ, ಧರ್ಮ ಅಂದ್ರೆ ಏನು, ಅಧರ್ಮ ಅಂದ್ರೆ ಏನು, ನಮ್ಗೆ ಗೊತ್ತಿಲ್ವಾ ನಿಮಗೆ ಅಂತೆಲ್ಲ ಕೇಳ್ತಾ ಇದ್ದಾರೆ. ಧರ್ಮದ ಬಗ್ಗೆ ಇವರೆಲ್ಲ ಇಷ್ಟೆಲ್ಲ ಹೇಳ್ತಾ ಇದ್ದಾರಲ್ಲ, ಏನು ಅಂತ ಗೊತ್ತಿಲ್ಲ ಅಂತ ಸಂಶಯ ಬಂದ್ರೆ, ಅದಕ್ಕೆ ಭಾಗವತ ಧರ್ಮದ ವಿಷಯದಲ್ಲಿ ನಿಮಗೆ ಏನೇ ಸಂಶಯ ಇದ್ರೂ ಕೂಡ ಅದನ್ನ ನಿಮ್ಮ ಸ್ವಾಮಿಯಾದಂತಹ ಯಮದೇವರ ಹತ್ರ ಹೋಗಿ ಕೇಳ್ರಿ. ಯಾಕೆಂದ್ರೆ ಭಗವಾನ್ ಯಮಃ ಧರ್ಮಸ್ಯ ಪರಮಂ ಗುಹ್ಯಂ ವೇದ. ಆ ಯಮದೇವರು ಧರ್ಮದ ಪರಮ ರಹಸ್ಯವಾದ ವಿಚಾರಗಳನ್ನೆಲ್ಲ ತಿಳ್ಕೊಂಡಿದ್ದಾನೆ. ಮಹಾಜ್ಞಾನಿ ಅವನು ಯಮ. ಯಮ ಧರ್ಮರಾಜ ಅಂತಾನೆ ಅವನಿಗೆ ಹೆಸರು. ಧರ್ಮದ ರಾಜ ಅವನು. ಯಮ ಧರ್ಮದ ಬಗ್ಗೆ ಗುಹ್ಯವಾದ ವಿಚಾರಗಳು ಏನೇ ಇದ್ರು ಅದೆಲ್ಲ ಅವನಿಗೆ ಗೊತ್ತು. ಬಹಳ ರಹಸ್ಯವಾದ ಧರ್ಮದ ವಿಚಾರಗಳನ್ನೆಲ್ಲ ತಿಳ್ಕೊಂಡು ನಿಮ್ಮ ಸ್ವಾಮಿ ಯಮ, ನಿಮಗೇನಾದ್ರೂ ಸಂಶಯ ಇದ್ರೆ ಇನ್ನು ಅವನ ಹತ್ರ ಹೋಗಿ ಕೇಳ್ರಿ ಅಂತ ದೇವದೂತರು ಹೇಳ್ತಾರೆ. ಪತಿಂ ಪೃಚ್ಛತ ಭಟಾಃ ಧರ್ಮೇಸ್ಮಿನ್ ಯದಿ ಸಂಶಯಃ ಸವೇದ ಪರಮಂ ಗುಹ್ಯಂ ಧರ್ಮಸ್ಯ ಭಗವಾನ್ ಯಮಃ. ಶ್ರೀ ಶುಕ ಉವಾಚ ಏವಂ ತೇ ಸುವಿನಿರ್ಣೀಯ ಧರ್ಮಂ ಭಾಗವತಂ ನೃಪ ತಂ ಯಾಮ್ಯಪಾಶಾನ್ ನಿರ್ಮುಚ್ಯ ವಿಪ್ರಂ ಮೃತ್ಯೋರಮೋ ಮುಚನ್. ಶುಕಾಚಾರ್ಯರು ತಮ್ಮ ಪ್ರವಚನವನ್ನು ಮುಂದುವರಿಸ್ತಾ ಇದ್ದಾರೆ. ಪರೀಕ್ಷಿತ್ ರಾಜನಿಗೆ ಹೇಳ್ತಾರೆ, ಎಲೆ ರಾಜ, ಈ ರೀತಿ ಯಮಭಟರಿಗೂ ಮತ್ತು ವಿಷ್ಣು ದೂತರಿಗೂ ಸಂವಾದ ನಡೀತು. ಯಮಭಟರು ವಿಷ್ಣು ದೂತರ ಮುಖದಿಂದ ಚೆನ್ನಾಗಿ ಭಾಗವತ ಧರ್ಮವನ್ನ ತಿಳ್ಕೊಂಡ್ರು. ಭಾಗವತ ಧರ್ಮ ಅಂದ್ರೆ ಏನು, ಧರ್ಮ ಅಂದ್ರೆ ಏನು, ಅಧರ್ಮ ಏನು ಅಂತ ಎಲ್ಲ ವಿಷಯವನ್ನ ವಿಷ್ಣು ದೂತರಿಂದಲೇನೆ ಆ ಯಮಭಟರು ಚೆನ್ನಾಗಿ ತಿಳ್ಕೊಂಡ್ರು ಅಂತ ಹೇಳ್ತಾ ಇದ್ದಾರೆ. ಸುವಿನಿರ್ಣೀಯ, ಚೆನ್ನಾಗಿ ನಿರ್ಣಯ ಮಾಡ್ಕೊಂಡ್ರು. ಭಾಗವತಂ ಧರ್ಮಂ ಸುವಿನಿರ್ಣೀಯ, ಚೆನ್ನಾಗಿ ನಿರ್ಣಯ ಮಾಡ್ಕೊಂಡ್ರು ಯಮಭಟರು. ಚೆನ್ನಾಗಿ ತಿಳ್ಕೊಂಡು ಅಜಾಮಿಳನನ್ನ ಬಿಟ್ಟು ಬಿಟ್ರು. ಆ ಯಮಪಾಶದಿಂದ ಅವನನ್ನ ನಿರ್ಮುಚ್ಯ, ಯಮಪಾಶದಿಂದ ಮುಕ್ತಗೊಳಿಸಿ ಅವನನ್ನ ಮರಣದಿಂದ ಮುಕ್ತಗೊಳಿಸಿ ಬಿಟ್ರು. ಅವನು ಸಾಯಲೇ ಇಲ್ಲ. ಅವನನ್ನ ಸಾಯಿಸಿ ಯಮಪಾಶದಿಂದ ಕಟ್ಟಿ ಎಳ್ಕೊಂಡು ಹೋಗಬೇಕು ಅಂತ ಬಂದವರು ಆ ವಿಷ್ಣುದೂತರು ಹೇಳಿದ ಮಾತನ್ನ ಕೇಳಿ ಧರ್ಮವನ್ನ ಚೆನ್ನಾಗಿ ತಿಳ್ಕೊಂಡು ಆ ಅಜಾಮಿಳನನ್ನ ಮೃತ್ಯುಪಾಶದಿಂದ ಮುಕ್ತಗೊಳಿಸಿ ಬಿಟ್ರು. ಅವನನ್ನ ಮರಣದಿಂದ ಮುಕ್ತಗೊಳಿಸಿ ಬಿಟ್ರು. ಅಂದ್ರೆ ಅವನನ್ನ ಸಾಯಿಸ್ಲಿಲ್ಲ.
ಯಮದೂತರು ಬಂದಿದ್ರು ಅವನನ್ನು ಕರ್ಕೊಂಡು ಹೋಗಬೇಕು ಅಂತ, ಆದ್ರೆ ಅವನನ್ನ ಸಾಯಿಸ್ಲಿಲ್ಲ. ಅವನನ್ನ ಮೃತ್ಯುಪಾಶದಿಂದ ಅಮೂಮುಚನ್ ಕೈ ಬಿಟ್ಬಿಟ್ರು. ಏವಂ ತೇ ಸುವಿನಿರ್ಣೀಯ ಧರ್ಮಂ ಭಾಗವತಂ ನೃಪ ತಂ ಯಾಮ್ಯಪಾಶಾನ್ ನಿರ್ಮುಚ್ಯ ವಿಪ್ರಂ ಮೃತ್ಯೋರಮೂಮುಚನ್ ಇತಿ ಪ್ರತ್ಯುಜಿತಾಯಾಮ್ಯ ದೂತಾಗತ್ವಾ ಯಮಾಂತಿಕಂ ಯಮರಾಜ್ಞೇ ಯಥಾ ಸರ್ವಂ ಆಚಚಕ್ಷುರರಿಂದಮಾ. ಪುನಃ ಶುಕಾಚಾರ್ಯ ಹೇಳ್ತಾರೆ, ಲೇ ರಾಜ, ಯಮದೂತರು ವಿಷ್ಣುದೂತರ ಹತ್ತಿರ ಏನೇನು ಉಪದೇಶವನ್ನ ಪಡ್ಕೊಂಡಿದ್ರಲ್ಲ ಧರ್ಮದ ಬಗ್ಗೆ, ಆ ಪ್ರತ್ಯುತ್ತರವನ್ನೆಲ್ಲ ಕೇಳಿದ ಮೇಲೆ ಅದನ್ನೆಲ್ಲ ಹೋಗಿ ಯಮದೇವರ ಹತ್ರ ಹೇಳಿದ್ರಂತೆ. ಹೀಗೀಗ ನಡೀತು, ನಮಗೆ ಹೀಗೆ ಹೇಳಿದ್ರು ಅವರು ವಿಷ್ಣುದೂತರು ಬಂದು ಈ ರೀತಿ ಎಲ್ಲ ನಮಗೆ ಹೇಳಿದ್ರು ಅಂತ. ಇಲ್ಲೇನೇನು ನಡೀತೋ ಇದೆಲ್ಲವನ್ನೂ ಕೂಡ ಹೋಗಿ ಯಮದೇವರ ಹತ್ತಿರ, ತಮ್ಮ ಸ್ವಾಮಿಯಾದಂತಹ ಯಮದೇವರ ಹತ್ತಿರ ಆ ದೂತರು, ಯಮದೂತರು ಹೋಗಿ ಎಲ್ಲವನ್ನೂ ತಿಳಿಸಿದ್ರು ಅಂತ ಶುಕಾಚಾರ್ಯ ಹೇಳ್ತಾ ಇದ್ದಾರೆ. ಇತಿ ಪ್ರತ್ಯುಜಿತಾಯಾಮ್ಯಾಹ ದೂತಾ ಗತ್ವಾ ಯಮಾಂತಿಕಂ. ದೂತಾ ಗತ್ವಾ ಯಮಾಂತಿಕಂ ಅಂತ ಒಂದು ಪಾಠ ಇದೆ. ದೂತ ಯಾತಾ ಯಮಾಂತಿಕಂ ಅಂತ ಕೂಡ ಇನ್ನೊಂದು ಪಾಠ ಇದೆ. ಯಾತ ಅಂದ್ರು, ಗತ್ವ ಅಂದ್ರು, ಯಾತ್ವ ಅಂತ ಕೂಡ ಪಾಠ ಇದೆ. ದೂತ್ವಾ ಯಾತ್ವಾ ಯಮಾಂತಿಕಂ ಅಂತ ಕೂಡ ಇದೆ. ಎಲ್ಲದಕ್ಕೂ ಒಂದೇ ಅರ್ಥ. ಯಮರಾಜ್ಞೇ ಯಥಾ ಸರ್ವಂ ಆಚಚಕ್ಷುರರಿಂದಮಾ ದ್ವಿಜಪಾಶಾದ್ ವಿನಿರ್ಮುಕ್ತೋ ಗತಭಿ ಪ್ರಕೃತಿಂ ಗತಃ ವವಂದೇ ಶಿರಸಾ ವಿಷ್ಣೋಃ ಕಿಂಕರಾನ್ ದರ್ಶನೋತ್ಸವಃ. ಈ ಕಡೆಗೆ ಏನಾಯ್ತು ಅಂದ್ರೆ, ಅಜಾಮಿಳ ಯಮಪಾಶದಿಂದ ಮುಕ್ತನಾದ್ನಲ್ಲ. ಯಮದೂತರು ಬಂದು ಪಾಶವನ್ನ ಬೀಸಿದ್ರು. ಇನ್ನೇನು ಕರ್ಕೊಂಡು ಹೋಗಬೇಕು ಅನ್ನೋಷ್ಟೊತ್ತಿಗೆ ದೇವದೂತರು ಬಂದ್ರು, ಬಿಡ್ರಿ ಅವನ್ನ ಅಂತ ಹೇಳಿದ್ರು. ಅವರು ಧರ್ಮದ ಬಗ್ಗೆ ಉಪದೇಶ ಮಾಡಿದ್ರು. ಇದನ್ನೆಲ್ಲ ಕೇಳಿದ ಯಮದೂತರು ಅವನನ್ನ ಬಿಟ್ಟು ಬಿಟ್ರು. ಇದನ್ನೆಲ್ಲ ನೋಡ್ತಾ ಇದ್ದಾನೆ ಅಜಾಮಿಳ. ಯಮಪಾಶದಿಂದ ಮುಕ್ತನಾಗಿ ಅಜಾಮಿಳ ಗತಭೀಹಿ ಭಯ ರಹಿತನಾಗಿ ಬಿಟ್ಟ, ಸ್ವಸ್ಥನಾಗಿ ಬಿಟ್ಟ ಅಂತ ಹೇಳ್ತಾ ಇದ್ದಾರೆ. ಇನ್ನೇನ್ ನನ್ನ ಮರಣ ಸಮೀಪಿಸ್ತು, ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಭಯ ಆಗಿತ್ತು. ಕೂಡಲೇ ಅವರು ಬಿಟ್ಟು ಹೋದ ತಕ್ಷಣ ಭಯದಿಂದ ಮುಕ್ತನಾಗಿ ಸ್ವಸ್ಥನಾದ. ವಿಷ್ಣುದೂತರು ಬಂದು ಅವನಿಗೆ ದರ್ಶನವನ್ನ ಕೊಟ್ಟಿದ್ರು. ಅದರಿಂದ ಬಹಳ ಆನಂದ ಆಗಿದೆ. ಆ ವಿಷ್ಣುದೂತರಿಗೆ ತಲೆಬಾಗಿ ನಮಸ್ಕಾರವನ್ನ ಮಾಡಿದ. ಶಿರಸಾವವಂದೇ ಅಂದ್ರೆ ಸಾಷ್ಟಾಂಗ ನಮಸ್ಕಾರ ಮಾಡಿದ್ದಂತೆ ಆ ವಿಷ್ಣುದೂತರಿಗೆ. ಯಮದೂತರು ಕೈ ಬಿಟ್ಟು ಹೋಗಿಬಿಟ್ರು. ಇವನಿಗೆ ಬಹಳ ಆಶ್ಚರ್ಯ ಆಯ್ತು, ಆನಂದ ಆಯ್ತು, ಭಯ ಎಲ್ಲ ಹೋಗಿಬಿಡ್ತು. ಭಯಮುಕ್ತನಾಗಿ ಆ ವಿಷ್ಣುದೂತರ ಪಾದಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದ. ಅವರ ದರ್ಶನದಿಂದ ಆನಂದ ಹೊಂದಿದವನಾಗಿ, ದರ್ಶನೋತ್ಸವ, ಆ ವಿಷ್ಣುದೂತರ ದರ್ಶನದಿಂದ ಸಂತೋಷದಿಂದ ಆ ಅಜಾಮಿಳ ಅವರ ಪಾದಗಳಿಗೆ ನಮಸ್ಕಾರವನ್ನ ಮಾಡಿದ. ದ್ವಿಜಪಾಶಾದ್ ವಿನಿರ್ಮುಕ್ತೋ ಗತಭಿ ಪ್ರಕೃತಿಂ ಗತಃ ವವಂದೇ ಶಿರಸಾ ವಿಷ್ಣೋಃ ಕಿಂಕರಾನ್ ದರ್ಶನೋತ್ಸವಃ ಆಚಾರ್ಯ, ತಂ ಕ್ಷುಮಭಿಪ್ರೇತ್ಯ ಮಹಾಪುರುಷ ಕಿಂಕರಾಃ ಸಹಸಾ ಪಶ್ಯತಸ್ತಸ್ಯ ತತ್ರಾಂತರ್ದಧಿರೇ ನಘಾ. ರಾಜನ್ನೇ ಅಂತ ಶುಕಾಚಾರ್ಯರು ಪರೀಕ್ಷಿತ್ ರಾಜನಿಗೆ ಅನಘಾ ಅಂತ ಸಂಬೋಧನೆ ಮಾಡ್ತಾರೆ. ಪಾಪರಹಿತನಾದಂತಹ ರಾಜನೇ, ಈ ಅಜಾಮಿಳ ಏನೋ ಮಾತಾಡಬೇಕು ಅಂತ
ಹೊರಟಿದ್ದ. ಆ ವಿಷ್ಣು ದೂತರನ್ನ ನೋಡಿ ಬಹಳ ಸಂತೋಷ ಆಗಿದೆ. ಸಂತೋಷದಿಂದ ಅವರಿಗೆ ನಮಸ್ಕಾರ ಮಾಡಿದ. ನಮಸ್ಕಾರ ಮಾಡಿದ ನಂತರದಲ್ಲಿ ಇನ್ನು ಏನೋ ಮಾತಾಡಬೇಕು ಅಂತ ಹೊರಟಿದ್ದಾನೆ ಅವರ ಹತ್ರ. ಆ ವಿಷ್ಣು ದೂತರಿಗೆ ಏನೋ ಹೇಳಬೇಕು ಅಂತ ಹೊರಟಿದ್ದ ಅವನು. ಅವನು ಮಾತಾಡಬೇಕು ಅಂತ ಬಯಸಿದ್ದಾನೆ ಅನ್ನೋದನ್ನ ತಿಳಿದು ಕೂಡ್ಲೆ ವಿಷ್ಣು ದೂತರು ಅವನು ನೋಡ್ತಾ ಇದ್ದಂತೆನೆ ಅದೃಶ್ಯರಾಗಿ ಬಿಟ್ರಂತೆ. ಅವನಿಗೆ ಮಾತಾಡ್ಲಿಕ್ಕೆ ಅವಕಾಶವನ್ನೇ ಕೊಡ್ಲಿಲ್ಲ, ಅಲ್ಲೇ ಅದೃಶ್ಯರಾಗಿ ಬಿಟ್ರು. ಅವನು ಮಾತಾಡ್ಲಿಕ್ಕೆ ಹೊರಟಿದ್ದಾನೆ ಅಂತ ಗೊತ್ತಾಯ್ತು ಅವರಿಗೆ. ತಮ್ ವಿವಕ್ಷುಮ್ ಅಭಿಪ್ರೇತ್ಯ. ವಿವಕ್ಷುಮ್ ಅಂದ್ರೆ ಏನೋ ಹೇಳಬೇಕು ಅಂತ ಹೊರಟವನವನು. ವಿವಕ್ಷುಮ್ ಅಂದ್ರೆ ಸ್ವಲ್ಪ ಏನೋ ಮಾತಾಡಬೇಕು ಅಂತ ಅವನಿಗೆ ಅಭಿಪ್ರಾಯ ಇದೆ ಅನ್ನೋದನ್ನ ತಿಳ್ಕೊಂಡು ಅಭಿಪ್ರೇತ್ಯ ಕೂಡಲೇ ಅವನಿಗೆ ಆ ಮಾತಾಡ್ಲಿಕ್ಕೆ ಅವಕಾಶವನ್ನ ಕೊಡದೆ ಇವರು ಅಂತರ್ಧಾನವನ್ನ ಹೊಂದಿಬಿಟ್ರು. ಮಹಾಪುರುಷ ಕಿಂಕರಾಹ. ಮಹಾಪುರುಷ ಕಿಂಕರರು ಅಂದ್ರೆ ಮಹಾಪುರುಷನಾದ ಶ್ರೀಮನ್ನಾರಾಯಣನ ದೂತರು ಸಹಸ ತತ್ರ ಅಂತರ್ಧದಿರೆ, ಕೂಡಲೇ ಅಂತರ್ಧಾನವನ್ನು ಹೊಂದಿದ್ದಾರೆ. ಪಶ್ಯತಃ ತಸ್ಯ. ಅವನು ನೋಡ್ತಾ ಇದ್ದಂತೆನೆ, ಆ ಅಜಾಮಿಳ ನೋಡ್ತಾ ಇದ್ದಂತೆನೆ ಇವರು ಅದೃಶ್ಯರಾಗಿ ಬಿಟ್ರು ವಿಷ್ಣು ದೂತರು. ತಂ ವಿವಕ್ಷುಮಭಿಪ್ರೇತ್ಯ ಮಹಾಪುರುಷ ಕಿಂಕರಾಃ ಸಹಸಾ ಪಶ್ಯತಸ್ತಸ್ಯ ತತ್ರಾಂತರ್ದಧಿರೇ ನಘಾ. ಅಥಾಜಾಮಿಳ ಆಕರ್ಣ್ಯ ದೂತಾನಾಂ ಯಮಕೃಷ್ಣಯೋಃ ಧರ್ಮಂ ಭಾಗವತಂ ಶುದ್ಧಂ ತ್ರೈವಿಧ್ಯಂ ಚ ಗುಣಾಶ್ರಯಂ ಭಕ್ತಿಮಾನ್ ಭಗವತ್ಯಾಶು ಮಾಹಾತ್ಮ್ಯಶ್ರವಣಾಧರೇಃ ಅನುತಾಪೋ ಮಹಾನಾಸೀತ್ ಸ್ಮರತೋ ಶುಭಮಾತ್ಮನಃ. ಈ ಕಡೆಗೆ ಅಜಾಮಿಳನಿಗೆ ಏನಾಗಿದೆ ಅಂದ್ರೆ, ವಿಷ್ಣು ದೂತರು ಬಂದು ಶುದ್ಧ ಭಾಗವತ ಧರ್ಮದ ಬಗ್ಗೆ ಉಪದೇಶ ಮಾಡಿದ್ದಾರೆ, ಅದನ್ನು ಕೇಳಿಸ್ಕೊಂಡಿದ್ದಾನೆ. ಯಮದೂತರು ವೇದೋಕ್ತವಾದಂತಹ ಕಾಮ್ಯ ಕರ್ಮಗಳನ್ನೂ ಉಪದೇಶ ಮಾಡಿದ್ರು, ಅದನ್ನೂ ಕೇಳಿಸ್ಕೊಂಡಿದ್ದಾನೆ. ಅವರಿಬ್ಬರ ಸಂವಾದದಲ್ಲಿ ಬಹಳ ಅಪರೂಪವಾದಂತಹ ವಿಷಯಗಳೆಲ್ಲ ಬಂದಿದೆ. ಧರ್ಮ ಅಂದ್ರೆ ಏನು, ಅಧರ್ಮ ಅಂದ್ರೆ ಏನು, ಕಾಮ್ಯ ಕರ್ಮಗಳು ಯಾವುದು, ಪಾಪಗಳು ಯಾವುದು, ಏನೇನು ಪಾಪಗಳನ್ನ ಮಾಡೋದ್ರಿಂದ ನರಕಗಳಿಗೆ ಹೋಗ್ತಾರೆ, ಇವನಿಂತಹ ಪಾಪಗಳನ್ನೆಲ್ಲ ಮಾಡಿದ್ದಾನೆ ಅಂತ ಅವ್ರು ಹೇಳುವಾಗ ಆ ಕಾಮ್ಯ ಕರ್ಮಗಳ ಬಗ್ಗೆ, ಪಾಪಕರ್ಮಗಳ ಬಗ್ಗೆ ಮತ್ತು ವಿಷ್ಣು ದೂತರು ಹೇಳಿದ ಶುದ್ಧ ಭಾಗವತ ಧರ್ಮದ ಬಗ್ಗೆ ಇದನ್ನೆಲ್ಲ ಕೇಳಿದ ಕೂಡಲೇ ಅವನಿಗೆ ಭಗವಂತನಲ್ಲಿ ಭಕ್ತಿ ಉಕ್ಕೇರಿದೆ. ಭಗವಂತನ ಮಹಾತ್ಮ್ಯ ಶ್ರವಣ ಮಾಡಿದ್ನಲ್ಲ, ಆ ಭಗವಂತನ ಮಹಾತ್ಮ್ಯ ಶ್ರವಣ ಮಾಡಿದ್ದರಿಂದಲೇನೆ ಈ ಅಜಾಮಿಳನಿಗೆ ಭಗವಂತನಲ್ಲಿ ಭಕ್ತಿ ಹೆಚ್ಚಾಗಿದೆ. ತಾನು ಮಾಡಿದ ಪಾಪಗಳನ್ನೆಲ್ಲ ನೆನೆಸ್ಕೊಂಡ. ಅವನಿಗೆ ಪಶ್ಚಾತ್ತಾಪ ಆಗಿಬಿಡ್ತು. ನಾನು ಎಷ್ಟು ತಪ್ಪು ಮಾಡಿಬಿಟ್ಟೆ ಅಂತ ಮನಸ್ಸಿನಲ್ಲಿ ಬಹಳ ಪಶ್ಚಾತ್ತಾಪವನ್ನು ಹೊಂದಿದ್ದಾನೆ ಈ ಅಜಾಮಿಳ. ಭಗವಂತನಲ್ಲಿ ಭಕ್ತಿ ಅಂತನ್ನೋದು ಪೂರ್ಣವಾಗಿ ಅವನಿಗೆ ಬಂದಿದೆ. ಯಾಕೆ? ಮಹಾತ್ಮ್ಯ ಶ್ರವಣಾಧರೇಹೆ ಅಂತ ಹೇಳಿದ್ದಾರೆ. ಭಗವಂತನ ಮಹಾತ್ಮ್ಯವನ್ನ ಶ್ರವಣ ಮಾಡಿದ್ನಲ್ಲ, ವಿಷ್ಣುದೂತರ ಮುಖದಿಂದಲೇನೆ ಭಗವಂತನ ಮಹಾತ್ಮ್ಯಗಳನ್ನ ಶ್ರವಣ ಮಾಡಿದ. ತಾನು ಮಾಡಿದ ಪಾಪಗಳನ್ನೆಲ್ಲ ನೆನೆಸ್ಕೊಂಡ. ಅನುತಾಪೋ ಮಹಾನಾಸೀತ್. ಕೂಡಲೇ ಅವನಿಗೆ ಪಶ್ಚಾತ್ತಾಪ ಆಯ್ತು. ತಾನು ಮಾಡಿದ ಪಾಪಗಳನ್ನೆಲ್ಲ ನೆನೆಸ್ಕೊಂಡಾಗ ಬಹಳ ಪಶ್ಚಾತ್ತಾಪ ಆಯ್ತು ಅವನಿಗೆ. ಎಷ್ಟು ತಪ್ಪು ಮಾಡಿಬಿಟ್ಟೆ ನಾನು ಅಂತ. ಇದು ನಿಜವಾದ ಪಶ್ಚಾತ್ತಾಪ. ಅಥಾಜಾಮಿಳ ಆಕರ್ಣ್ಯ ದೂತಾನಾಂ ಯಮಕೃಷ್ಣಯೋಃ ಧರ್ಮಂ ಭಾಗವತಂ ಶುದ್ಧಂ ತ್ರೈವಿಧ್ಯಂ ಚ ಗುಣಾಶ್ರಯಂ ಭಕ್ತಿಮಾನ್ ಭಗವತ್ಯಾಶೋ ಮಾಹಾತ್ಮ್ಯಶ್ರವಣಾಧರೇಃ ಅನುತಾಪೋ ಮಹಾನಾಸೀತ್ ಸ್ಮರತೋ ಶುಭಮಾತ್ಮನಃ.
ಅಹೋ ಮೇ ಪರಮಂ ಕಷ್ಟಂ ಅಭೂದ ವಿಜಿತಾತ್ಮನಃ ಏನ ವಿಪ್ಲಾವಿತಂ ಬ್ರಹ್ಮ ವೃಷಳ್ಯಾಂ ಜಾಯತಾತ್ಮನ. ಪಶ್ಚಾತ್ತಾಪದಿಂದ ಅಜಾಮಿಳ, ಅಯ್ಯೋ ಎಂಥ ಕಷ್ಟ ಬಂದ್ಬಿಡ್ತು ನನಗೆ, ಎಷ್ಟು ತಪ್ಪು ಮಾಡಿಬಿಟ್ಟೆ ನಾನು ಇಂದ್ರಿಯ ನಿಗ್ರಹಗಳನ್ನ ಮಾಡಿಕೊಳ್ಳದೆ ಎಂಥ ಕಷ್ಟ ಬಂದ್ಬಿಡ್ತು ನನಗೆ ಅಂತ ಪಶ್ಚಾತ್ತಾಪ ಪಡ್ತಾ ಇದ್ದಾನೆ. ತಾನು ಮಾಡಿದ ಆ ಎಲ್ಲ ತಪ್ಪುಗಳು ಸ್ಮರಣೆಗೆ ಬಂದಿದೆ. ಅವಿಜಿತಾತ್ಮನಃ ಕಷ್ಟಮಭೂತ್ ಅಂತಾನೆ. ಅವಿಜಿತಾತ್ಮನಃ ಅಂತಂದ್ರೆ ಇಂದ್ರಿಯ ನಿಗ್ರಹ ಮಾಡಿಕೊಳ್ಳದೆ ಇರೋದ್ರಿಂದ, ನಾನು ನನ್ನ ಇಂದ್ರಿಯಗಳನ್ನ ನಿಗ್ರಹ ಮಾಡಿಕೊಳ್ಳದೆ ಇರೋದ್ರಿಂದ ಎಷ್ಟು ಕಷ್ಟ ಬಂತು ನನಗೆ, ಎಂಥ ಕಷ್ಟ ಬದಿಗೆ ಬಂದು ಬಿಡ್ತು ನನಗೆ ಅಂತ. ಈ ದಾಸಿಯಲ್ಲಿ ನಾನು ಮಕ್ಕಳನ್ನ ಪಡೆದು ನನ್ನ ಬ್ರಾಹ್ಮಣ್ಯವನ್ನೇ ಕಳ್ಕೊಂಡ್ಬಿಟ್ನಲ್ಲ ನಾನು ಅಂತ ಪಶ್ಚಾತ್ತಾಪ ಪಡ್ತಾ ಇದ್ದಾನೆ. ವೃಷಳ್ಯಾಂ ವಿಪ್ಲಾವಿತಂ ಬ್ರಹ್ಮ, ಈ ವೃಷಳಿ ಇದ್ದಾಳಲ್ಲ ದಾಸಿ, ಅವಳಲ್ಲಿ ನಾನು ಮಕ್ಕಳನ್ನ ಪಡೆಯುವ ಮೂಲಕ ನನ್ನ ಬ್ರಾಹ್ಮಣ್ಯವನ್ನೇ ನಾನು ಕಳ್ಕೊಂಡ್ಬಿಟ್ನಲ್ಲ ಅಂತ ಪಶ್ಚಾತ್ತಾಪ ಪಡ್ತಾ ಇದ್ದಾನೆ. ಬ್ರಹ್ಮ ವಿಪ್ಲಾವಿತಂ ಅಂತ. ಬ್ರಹ್ಮ ಅಂದ್ರೆ ಬ್ರಾಹ್ಮಣ್ಯ, ಬ್ರಾಹ್ಮಣ ಜಾತಿ. ಅದು ವಿಪ್ಲಾವಿತಂ ಅಂದ್ರೆ ನಾಶ ಆಗಿಬಿಡ್ತು ಅಂತ ಅರ್ಥ. ಸೋರಿ ಹೋಗಿಬಿಡ್ತು, ನಂದು ಬ್ರಾಹ್ಮಣ್ಯ ಎಲ್ಲ ಹೋಗಿಬಿಡ್ತು ನನಗೆ ಅಂತ ಪಶ್ಚಾತ್ತಾಪ ಪಡ್ತಾ ಇದ್ದಾನೆ. ಹಿಂದಿನ ಶ್ಲೋಕದಲ್ಲಿ ಅನುತಾಪೋ ಮಹಾನಾಸೀತ್ ಅಂತ ಹೇಳಿದ್ದಾರೆ. ಮಹಾ ಪಶ್ಚಾತ್ತಾಪ ಆಯಿತು ಅಂತ. ಅದೇನು, ಯಾವ ರೀತಿ ಪಶ್ಚಾತ್ತಾಪ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ನಾನು ಇಂದ್ರಿಯ ನಿಗ್ರಹವನ್ನು ಮಾಡಿಕೊಳ್ಳದೆ ಇರೋದ್ರಿಂದ ಮಹಾ ಕಷ್ಟ ನನಗೆ ಬಂತು. ಈ ವೃಷಳಿಯಲ್ಲಿ ನಾನು ಆ ದಾಸಿಯಲ್ಲಿ ನಾನು ಮಕ್ಕಳನ್ನ ಪಡೆದದ್ರಿಂದ ನನ್ನ ಬ್ರಾಹ್ಮಣ್ಯ ಎಲ್ಲ ಹೋಗಿಬಿಡ್ತು ಅಂತ ಹೀಗೆ ಪಶ್ಚಾತ್ತಾಪ ಪಡ್ತಾ ಇದ್ದಾರೆ. ಅಹೋ ಮೇ ಪರಮಂ ಕಷ್ಟಂ ಅಭೂದ ವಿಜಿತಾತ್ಮನಃ ಏನ ವಿಪ್ಲಾವಿತಂ ಬ್ರಹ್ಮ ವೃಷಳ್ಯಾಂ ಜಾಯತಾತ್ಮನ. ಧಿಂಗ್ ಮಾಂ ವಿಗರ್ಹಿತಂ ಸದ್ವಿಃ ದುಷ್ಕೃತಂ ಕುಲ ಕಜ್ಜಳಂ ಹಿತ್ವಾ ಬಾಲಾಂ ಸತೀಂ ಯೋಹಂ ದುರಾಪಾಂ ಅಸತೀಮಗಾಂ. ಎಂಥ ಕೆಟ್ಟ ಕೆಲಸ ಮಾಡಿಬಿಟ್ಟೆ ನಾನು. ಸಜ್ಜನರು ನಾನು ಬೈಲಿಕ್ಕೆ, ಸಜ್ಜನರಿಂದ ಬೈಸ್ಕೊಳ್ಳಿಕ್ಕೆ ಯೋಗ್ಯ ನಾನು ಅಂತಾನೆ. ಸದ್ವಿಹಿ ವಿಗರ್ಹಿತಂ, ಸಜ್ಜನರ ನಿಂದೆಗೆ ನಾನು ಪಾತ್ರ. ಕುಲ ಕಜ್ಜಳಂ ದುಷ್ಕೃತಂ, ಎಷ್ಟು ಕೆಟ್ಟ ಕೆಲಸ ಮಾಡಿದೆ, ನಮ್ಮ ಕುಲಕ್ಕೆ ಕಳಂಕವನ್ನ ತರುವಂತಹ ಕೆಲಸ ಮಾಡಿಬಿಟ್ಟೆ. ಎಂಥ ಉತ್ತಮವಾದ ಕುಲ ನಂದು, ಆ ನಮ್ಮ ಕುಲಕ್ಕೇನೆ ಕೆಟ್ಟ ಹೆಸರು ಬರುವಂತೆ ಮಾಡಿಬಿಟ್ಟೆ. ಅಂಥ ಪಾಪಿ ನಾನು, ನನಗೆ ಧಿಕ್ಕಾರ. ಧಿಂಗ್ ಮಾಂ ಅಂತಾನೆ, ನನಗೆ ಧಿಕ್ಕಾರ ಇರ್ಲಿ, ಅಂತಹ ಕೆಟ್ಟ ಕೆಲಸ ಮಾಡಿಬಿಟ್ಟೆ ನಾನು. ಪಾಪ ನನ್ನ ಹೆಂಡತಿ ಸಾಧ್ವಿ, ನವತರುಣಿ, ಬಾಲ ಅಂತಹವಳನ್ನು ಕೂಡ ನಾನು ಬಿಟ್ಟು ಬಿಟ್ಟೆ. ಸತೀಂ ಬಾಲಾಂ ಹಿತ್ವ, ಬಾಲ ಅಂದ್ರೆ ನವತರುಣಿ ಅಂತ ಅರ್ಥ. ನವತರುಣಿಯಾದಂತಹ ಸಾಧ್ವಿಯಾದಂತಹ ನನ್ನ ಹೆಂಡತಿಯನ್ನು ಬಿಟ್ಟು ಹೋಗಿ ಆ ಹೆಂಡ ಕುಡಿಯುವಂತಹ ಕೆಟ್ಟ ಹೆಂಗಸನ್ನ ನಾನು ಕೂಡಿಬಿಟ್ಟೆ. ಹಿಂಗ್ ಮಾಂ, ನನಗೆ ಧಿಕ್ಕಾರ ಇರ್ಲಿ ಅಂತ ತನ್ನನ್ನ ತಾನು ಬೈಕೊಳ್ತಾ ಇದ್ದಾನೆ. ಧಿಂಗ್ ಮಾಂ ವಿಗರ್ಹಿತಂ ಸದ್ವಿಃ ದುಷ್ಕೃತಂ ಕುಲಕಜ್ಜಳಂ ಹಿತ್ವಾ ಬಾಲಾಂ ಸತೀಂ ಯೋಹಂ ದುರಾಪಾಮ ಸತೀಮಗಾಂ.
ಸಾಕು. ಶ್ರೀಕೃಷ್ಣ ಅರ್ಪಣಮಸ್ತು. ಆಚಾರ್ಯ ನಂಗೊಂದು 2 ಪ್ರಶ್ನೆ ಆಚಾರ್ಯ. ಈ ವಿಷ್ಣು ದೂತರು ಯಾರು ಆಚಾರ್ಯ? ವಿಷ್ಣು ದೂತರು ಅಂತಂದ್ರೆ ಅಲ್ಲಿ ಯಾರು ಅಂತ ಏನ್ ಹೇಳಿಲ್ಲ, ಅವ್ರಿಗೇನ್ ಹೆಸರೇನ್ ಹೇಳಿಲ್ಲ ಎಲ್ಲೂ ಕೂಡ. ಓಕೆ. ಭಗವದ್ ಭಕ್ತರು ವಿಷ್ಣು ದೂತರು ಬಂದು ಅವರಿಗೆ ಉಪದೇಶ ಮಾಡಿದ್ರು ಅಷ್ಟೇ. ಓಕೆ. ಈ ವಿಷ್ಣು ಪಾರ್ಷದ ದೇವದ ನೋಡಿರಲ್ಲ, ಅವರಿಲ್ಲ, ಜಯ ವಿಜಯ ಅವರೆಲ್ಲ ಇಲ್ಲ. ಇವರು ಪಾರ್ಷದರು ಅಂತಂದ್ರೆ ಪಕ್ಕದಲ್ಲಿರೋರು ಅಂತ ಅಷ್ಟೇ ಅರ್ಥ. ವಿಷ್ಣುವಿನ ಪಕ್ಕದಲ್ಲಿ ಇರ್ತಕ್ಕಂಥವ್ರು, ವಿಷ್ಣು ಲೋಕದಲ್ಲಿ ಇರ್ತಕ್ಕಂತಹ ದೂತರು, ಸೇವಕರು. ಸೊ ಅವ್ರ ಕೆಲಸ ಏನಾಗ? ಅವ್ರು ಬಂದು ಈ ತರ ಬಂದು ಯಾರ ತಪ್ಪ ಬಂದು ಯಮದೂತರು ಬಂದು ತಗೊಂಡು ಹೋದ್ರ ಅಲ್ಲಿ ಹೋಗಿ ಧರ್ಮ ಹೇಳಲ್ಲ, ಇಲ್ಲ ಅವರೋட ಕೆಲಸ ಏನು? ಯಾರ್ದು ಕೆಲಸ? ವಿಷ್ಣು ದೂತರು ಆಕಾಶ. ವಿಷ್ಣು ದೂತರು ಅಂದ್ರೆ ಎಲ್ರು ನಾವೆಲ್ಲ ವಿಷ್ಣು ದೂತರೇ. ವಿಷ್ಣುವಿನ ಲೋಕದಲ್ಲಿ ಭಗವಂತನ ಸೇವೆಯನ್ನು ಮಾಡ್ತಾ ಇರ್ತಕ್ಕಂಥವ್ರು ವಿಷ್ಣು ದೂತರು. ಅದರಲ್ಲಿ ಯಾರೋ ಒಂದಿಬ್ರು ಬಂದು ಇವರಿಗೆ ಈ ತರ ಉಪದೇಶ ಮಾಡಿದ್ರು. ಯಾರು ಬೇಕಾದ್ರೂ ಬಂದು ಮಾಡ್ಬೋದು. ಮಹಾತ್ಮರು, ಜ್ಞಾನಿಗಳು ಏನಾದ್ರು ತಪ್ಪು ನಡೀತಾ ಇದ್ರೆ ಅದನ್ನ ಸರಿ ಮಾಡ್ಲಿಕ್ಕೆ ಯಾರಾದ್ರೂ ಜ್ಞಾನಿಗಳು ಬರ್ತಾರೆ. ಅವ್ರು ಯಾರು ಅವರು ಇವರು ಅದಕ್ಕೆ ಅಂತಾರೆ ಪರ್ಟಿಕ್ಯುಲರ್ ಆಗಿ ಅವ್ರನ್ನ ನೇಮಕ ಏನ್ ಮಾಡಿರೋದಿಲ್ಲ. ಓಕೆ. ಸಾಧನೆ ಮಾಡಿರ್ತಕ್ಕಂತಹ ವಿಷ್ಣು ದೂತರು ಈಗ ಅಪರೋಕ್ಷ ಜ್ಞಾನಾನಂತರದಲ್ಲಿ ಅಮುಕ್ತ ಸ್ಥಾನದಲ್ಲಿ ವೈಕುಂಠದಲ್ಲಿ ವಾಸ ಮಾಡ್ಕೊಂಡಿರ್ತಾರಲ್ಲ. ಎಷ್ಟು ಬೇಕಾದಷ್ಟು ಜನ ಇದ್ದಾರೆ, ಸಾವಿರಾರು ಜನ ಇದ್ದಾರೆ ಅಲ್ಲಿ. ನೂರಾರು ಜನ, ಸಾವಿರಾರು ಜನ ಅಪರೋಕ್ಷ ಜ್ಞಾನಿಗಳು ಸಾಧನೆ ಮಾಡ್ಕೊಂಡು ತಮ್ಮ ಪಾಡಿಗೆ ತಾವು ಭಗವಂತನ ಸೇವೆಯನ್ನು ಮಾಡ್ಕೊಂಡಿರ್ತಾರೆ. ಅದರಲ್ಲಿ ಯಾರನ್ನೋ ಕಳಿಸ್ಕೊಡ್ತಾನೆ ಭಗವಂತ ಅಷ್ಟೇ. ಅವರೆಲ್ಲ ವಿಷ್ಣು ಪಾರ್ಷದರೇ. ವಿಷ್ಣು ಪಾರ್ಷದರು ಅಂದ್ರೆ ವಿಷ್ಣುವಿನ ಪಕ್ಕದಲ್ಲೇ ಇರೋರು ಅಂತ ಅಷ್ಟೇ ಅರ್ಥ. ನೀವು ಹೇಳೋ ವಿಷ್ಣು ಪಾರ್ಷದರು ಅವರು ಸ್ಪೆಷಲ್ ವಿಷ್ಣು ಪಾರ್ಷದರು, ಅವ್ರು ದ್ವಾರಪಾಲಕರು. ಜಯ ವಿಜಯಾನಂದ ಸುನಂದ ಇವರೆಲ್ಲ ದ್ವಾರಪಾಲಕರು. ಅವ್ರು ಇನ್ನೂ ಸ್ವಲ್ಪ ಹೆಚ್ಚಿನ ಮಟ್ಟದವರು. ಇವರೆಲ್ಲ ಬೇರೆ ಅಪರೋಕ್ಷ ಜ್ಞಾನಿಗಳು. ಆಚಾರ್ಯ, ಇವರು ಅಜಾಮಿಳ ಬಂದು ಅಷ್ಟೊಂದು ಒಳ್ಳೆ ಕೆಲ್ಸಗಳು ಮಾಡಿದ್ರು ಕೂಡ ಈ ತರ ಪಾಪಗಳು ಮಾಡ್ತಾರಲ್ಲ, ಅವ್ರ ಹೆಂಡತಿನ ಬಿಡೋದು ಮತ್ತೆ ಶೂದ್ರ ಹೆಂಗಸನ್ ಜೊತೆ ಇಟ್ಕೊಳ್ಳೋದು ಅವೆಲ್ಲಾನು, ಅದಕ್ಕೆಲ್ಲ ಏನು ಅದಕ್ಕೆಲ್ಲ ಪನಿಷ್ಮೆಂಟೇ ಇರಲ್ವಾ ಅವ್ರಿಗೆ? ಈ ದೇವರ ಅನುಗ್ರಹದಿಂದ ಪ್ರಾರಬ್ಧ ಕರ್ಮ ಅಂತ ಅನ್ಕೋಬೇಕಾದ್ರು, ಇಲ್ಲ ಅವರು ಮೋಕ್ಷ ಪಡಿತಾ ಇರಲ್ವಾ? ಸೊ ಇದಕ್ಕೆಲ್ಲ ಎಲ್ಲಿ ಅವ್ರಿಗೆ ಪನಿಷ್ಮೆಂಟ್ ಇರುತ್ತೆ? ಅವರಿಗೆ ಹಿಂದಿನ ಜನ್ಮಗಳಲ್ಲಿ ಹೆಚ್ಚು ಪುಣ್ಯವನ್ನ ಮಾಡಿದವರು ಅಂತ ಹೇಳಿದ್ದಾರೆ. ಹಿಂದೆ ಒಂದ್ಸಲ ಬಂದಿದೆ. ಅವನು ತನ್ನ ಯೋಗ್ಯತೆಗೂ ಮೀರಿ ಹೆಚ್ಚಿನ ಪುಣ್ಯವನ್ನ ಸಂಪಾದನೆ ಮಾಡಿದ್ದ. ಕೆಲವು ಪ್ರಾರಬ್ಧ ಮಾತ್ರ ಉಳ್ಕೊಂಡಿತ್ತು. ಆ ಪ್ರಾರಬ್ಧವನ್ನ ಸವಿಸ್ಲಿಕ್ಕೋಸ್ಕರ ಅವನ ಕೈಯಿಂದ ಈ ರೀತಿ ತಪ್ಪು ಕೆಲಸಗಳನ್ನ ಮಾಡಿಸಿದ್ರು. ಅದು ಕಳೆದ ಕೂಡಲೇ ಅವನಿಗೆ ಸ್ವಾಭಾವಿಕವಾದ ವಿಷ್ಣು ಭಕ್ತಿ ಜಾಗೃತ ಆಯ್ತು. ಇವಾಗ ಇನ್ನು ಮುಂದೆ ಪುನಃ ಇನ್ನೊಂದು ಸ್ವಲ್ಪ ಸಾಧನೆ ಬಾಕಿ ಇದೆ, ಅದನ್ನ ಮುಂದೆ ಹೋಗಿ ಮಾಡ್ತಾನೆ, ಅದರಿಂದ ಮೋಕ್ಷ ಆಗತ್ತೆ. ಹಾಗಾಗಿ ಪರ್ಟಿಕ್ಯುಲರ್ ಆಗಿ ಅವನಿಗೆ ಈ ಪಾಪಗಳನ್ನ ಮಾಡಿದ್ರಿಂದ ಬೇರೆ ಶಿಕ್ಷೆ ನರಕ ಏನೋ ಆಗ್ಲಿಲ್ಲ. ಅವನು ಹಿಂದೆ ಮಾಡಿದ ಪುಣ್ಯದಿಂದಲೇನೆ ಅದನ್ನ ಸಹಿಸ್ಕೋಬೇಕಿತ್ತು. ಅವನು ಹಳೇದು ಮಾಡಿದ ಪ್ರಾರಬ್ಧದ್ದು ಅದು ಅವ್ನು ಕಳಿಬೇಕಿತ್ತು. ಅದಕ್ಕೋಸ್ಕರ ಈ ತರ ಎಲ್ಲ ಮಾಡ್ಕೊಂಡು. ಹೌದು. ಆಚಾರ್ಯ, ಯಮ ಎಂಬ ಶಬ್ದಕ್ಕೆ ಏನರ್ಥ? ಯಮ ಅಂದ್ರೆ, ಯಮ ಅನ್ನೋದು ಯಾವ್ದಾತು? ಹೇಳಿರಿ ಯಮಧರ್ಮಜ ಎಲ್ಲ ತಿಳಿದವ, ಹಂಗೆ ಒಂದು ಮಾತು ಹೇಳಿರಿ ನೀವು. ಯಮ ಅಂದ್ರೆ ಅಲ್ಲ, ಅದಕ್ಕೆ ಶಿಕ್ಷೆ ಕೊಡೋನು ಅಂತಾನೆ ಅರ್ಥ. ಯಮ ಅಂದ್ರೆ ಯಮಯತಿ ಅಂತ ಧಾತು. ಯಮ ಅನ್ನೋ ಶಬ್ದಕ್ಕೆ ಶಿಕ್ಷೆ ಕೊಡೋನು, ಪಾಪಿಗಳಿಗೆ ಶಿಕ್ಷೆ ಕೊಡೋನು ಅನ್ನೋ ಅರ್ಥನೇ ಬರ್ತದೆ. ಅವನು ಯಮ ಮಾತ್ರ ಅಲ್ಲ, ಯಮ ಧರ್ಮ. ಅವನಿಗೆ ಅನೇಕ ಹೆಸರುಗಳಿದ್ದಾವೆ. ಯಮನೂ ಹೌದು, ಧರ್ಮನೂ ಹೌದು ಅವನು. ಹಾಗಾಗಿ ಯಮಧರ್ಮ ಅಂತ ಅಲ್ಲಿ ಹೇಳಿದ್ದಾರೆ. ಯಮಧರ್ಮ ಅವನು ಅಂದ್ರೆ ಧರ್ಮವನ್ನ ಚೆನ್ನಾಗಿ ತಿಳಿದವನು ಹೌದು ಅನ್ನೋ ಅರ್ಥ ಬರ್ಲಿಕ್ಕೋಸ್ಕರ ಅದನ್ನ ಹೇಳಿದ್ದಲ್ಲಿ. ಯಮ ಅನ್ನೋ ಶಬ್ದಕ್ಕೆ ಅರ್ಥ ಅಂತಲ್ಲ, ಧರ್ಮ, ಯಮಧರ್ಮ ಅವನು. ಸೊ ಯಮಧರ್ಮ ಎಂಬ ಶಬ್ದಕ್ಕೆ 2 ಅರ್ಥ ಹೇಳ್ತೀರಿ ನೀವು, ಶಿಕ್ಷೆ ಕೊಡುವಂತನು ಮತ್ತು ಧರ್ಮ ತಿಳಿದವನು. 2 ಧರ್ಮ ತಿಳಿದವನು ಅಂತ 2 ಅರ್ಥ ಇದೆ. ಹೌದು.
ಬಹಳ ಎತ್ತರದ ಒಂದು ದೇವತೆ, 12ನೇ ಕಕ್ಷೆ. 12ನೇ ಕಕ್ಷೆ ಅಂದ್ರೆ ಬಹಳ ದೊಡ್ಡ ದೇವತೆ ಅವನು. ಸೂರ್ಯ, ಚಂದ್ರ, ಯಮ. ಅಲ್ಲಿ ವರುಣ ಕೂಡ ಅವರ ನಂತರ ಸ್ಥಾನದ. ಬಟ್ ವಿದುರ ಬರ ಅಂತಲೇ 2 ರೂಪ ತಗೊಂತಾನೆ. ವಿದುರ ರೂಪ, ವಿದುರ ನೀತಿನೇ ತನಿಯಾ ಇದ್ದಾರೆ. ಸೊ ಅಲ್ಲಿ ಬಂದು 2 ರೂಪ ತಗೊಂಡು ಬರ್ತಾರೆ. ನೀವು ಎರಡು ವಿಧವಾದ ಕಾರ್ಯ ಮಾಡ್ತಾರೆ ಅಂತ ತಗೊಂಬೋದು ಅಲ್ಲಿ. ಅದೇ ಬೇರೆ ಬೇರೆ ರೂಪಗಳಿಂದ ಬೇರೆ ಬೇರೆ ಕೆಲಸ ಮಾಡ್ತಾರೆ. ಯಮದೇವರೇ ಅನೇಕ ರೂಪಗಳನ್ನು ತಗೊಂಡು ಅನೇಕ ಕೆಲಸಗಳನ್ನು ಮಾಡ್ತಾರಲ್ಲ, ಹಾಗೆ ಅಲ್ಲಿ ಧರ್ಮರಾಜನ ರೂಪದಿಂದ ರಾಜ್ಯಭಾರ ಮಾಡೋ ಕೆಲಸ, ವಿದುರ ರೂಪದಿಂದ ಇದನ್ನ ಮಂತ್ರಿ ಕೆಲಸವನ್ನು ಮಾಡ್ತಾ ಇದ್ದ. ಹಾಗೆ 2 ರೂಪದಿಂದಲೂ ಏಕಕಾಲದಲ್ಲಿ ಅವತಾರ ಮಾಡಿದ್ದ. ಅದರಲ್ಲಿ ಯಾವುದೇ ಬೇರೆ ವ್ಯಕ್ತಿಗಳು ಅಂತೇನಿಲ್ಲ, ಪೂರ್ಣ ಯಮನದ್ದೇ ಅವತಾರ. ಧರ್ಮರಾಜನು ಕೂಡ ಪೂರ್ಣ ಯಮಾವತಾರನೇ, ವಿದುರನು ಕೂಡ ಪೂರ್ಣ ಯಮಾವತಾರನೇ. ಅಂಶಾವತಾರ ಅಂತಾಗ್ಲಿ ಅಥವಾ ಸುಮ್ಮನೆ ಆವೇಶ ಅಂತಾಗ್ಲಿ ಅಲ್ಲ. ಪೂರ್ಣ ಯಮಧರ್ಮನೇ ವಿದುರ, ಪೂರ್ಣ ಯಮಧರ್ಮನೇ ಯುಧಿಷ್ಠಿರ. ಹಾಗಾಗಿ ಏಕಕಾಲದಲ್ಲೇ ಪೂರ್ಣ ಅವತಾರಗಳನ್ನೇ ಮಾಡಬಹುದು, ಅವ್ರಿಗೆ ಆ ಶಕ್ತಿ ಇರ್ತದೆ. ಸೊ ಹಂಗ ಮಾಡದ್ಲ ಈ ವಿದುರನಿಯ ಒಂದು ಧರ್ಮರಾಜ ಏನ್ ಮಾಡ್ತಾನೆ ಗೊತ್ತು, ಧರ್ಮರಾಜನಿಯ ವಿದುರ ಏನ್ ಮಾಡ್ತಾನೆ ಗೊತ್ತು. ಹೌದು, ಮೂಲ ರೂಪದಲ್ಲೆಲ್ಲ ಗೊತ್ತು. ಆದ್ರೆ ಅವತಾರದಲ್ಲಾಗುವಾಗ ಅದನ್ನ ತೋರಿಸ್ಕೊಳ್ಳೋದಿಲ್ಲ ಅವರು. ಅವತಾರದಲ್ಲಾಗುವಾಗ ಎಲ್ರಿಗೂ ಅದನ್ನ ಪ್ರಕಟ ಮಾಡೋದಿಲ್ಲ. ಬೇರೆ ಬೇರೆ ವ್ಯಕ್ತಿಗಳಾಗಿದ್ರೆ ಹೇಗೋ ಹಾಗೆ ವ್ಯವಹಾರ ಮಾಡ್ತಾರೆ. ವಿದುರ ಬಂದು ಧರ್ಮರಾಜನಿಗೆ ಉಪದೇಶ ಮಾಡೋದು ಇದೆಲ್ಲ ಮಾಡ್ತಾರೆ ಅಲ್ಲೂ ಕೂಡ. ಅವಾಗ ಅವನು ಚಿಕ್ಕಪ್ಪನೇ, ಅವನಿಗೆ ತನಗೆ ತಾನೇ ಚಿಕ್ಕಪ್ಪ ಆಗಿರ್ತಾನೆ. ಮೂಲ ರೂಪ ವಿವಕ್ಷೆಯಿಂದ ಒಬ್ಬನೇ, ಅವತಾರ ಕಾಲದಲ್ಲಿ ಅವನು ಅಣ್ಣನ ಮಗ. ಇಲ್ಲ ಚೆನ್ನಾಗಿ ಅವತಾರ ಕಾಲದಲ್ಲಿ ಗೊತ್ತಿದ್ರು ವಿದುರನಿಯ ಬಂದು ಏನ್ ಕೆಲಸ ಮಾಡ್ತಾನ ಅಂಬೋದು ಧರ್ಮರಾಜನಿಗೆ ಗೊತ್ತು. ಧರ್ಮರಾಜನಿಯ ವಿದುರ ಏನ್ ಮಾಡ್ತಾನ, ಏನ್ ಥಿಂಕ್ ಮಾಡ್ತಾನ ಅಂಬೋದು ಗೊತ್ತಾ ಅಂತ ಕೇಳ್ತಾನೆ. ಸೊ ಗೊತ್ತಿದ್ರು ಅವರು ನಾಟಕ ಮಾಡ್ತಾರ ಎಂಬುದು ಒಂದು, ಗೊತ್ತಿದೆಯಾ ಎಂಬುದು ಕ್ವಶ್ಚನ್. ಗೊತ್ತಿದ್ದೇ ಇರ್ತದೆ, ಮೂಲ ರೂಪ ಒಂದೇ ಅಂದ ಮೇಲೆ ಗೊತ್ತಿದ್ದೇ ಇರ್ತದೆ. ಅದೆಲ್ಲ ನಿರ್ಣಯ ನೋಡಿದಾಗ ಗೊತ್ತಾಗತ್ತೆ ನಮಗೆ. ಆಚಾರ್ಯರೆಲ್ಲ ನಿರ್ಣಯ ತುಂಬಾ ಚೆನ್ನಾಗಿ ಕೊಡ್ತಾರೆ. ಅಂತ ಸಂದೇಹ ಬರುವಂತ ಸಂದರ್ಭಗಳೇನಾದ್ರೂ ಇದ್ರೆ ಅಂತದ ಕಡೆಗೆ ನಾವು ನಿರ್ಣಯ ನೋಡಿದಾಗ ಇದು ಬಹಳ ಸೊಗಸಾಗಿ ಅರ್ಥ ಆಗ್ತದೆ, ನಮಗೆ ಸಂತೋಷ ಆಗ್ತದೆ ಅವಾಗ. ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳೇ. ಆಚಾರ್ಯ, ಈ ವಿಷ್ಣು ದೂತ ಹುಟ್ಟುಹೂಲಿ ನಂಗೆ 19 ಶ್ಲೋಕ ಇದೆ, ನಿಮ್ಗೆ 23 ಶ್ಲೋಕ ಇದೆಯಾ ಆಚಾರ್ಯ? ವಿಷ್ಣು ದೂತ ಉಚುಹು ಅದ್ರಲ್ಲಿ ಬರುತ್ತಲ್ಲ, ವಿಷ್ಣು ದೂತರೆಲ್ಲ ಹೇಳೋದು. ಇದು ನಮ್ದಲ್ಲಿ ನಂದರಲ್ಲಿ 19 ಶ್ಲೋಕ ಇದೆ. ಲಾಸ್ಟ್ ಒನ್ ಇಲ್ಲ, ಅದು ಲಾಸ್ಟ್ ಅಲ್ಲಿ ಮಧ್ಯಾಹ್ನ ಅದಿಲ್ಲ, ಅದೂನು ಇಲ್ಲ. ಅದ್ ಮುಂದೆ 2 ಶ್ಲೋಕನೂ ಇಲ್ಲ, 19. ಶ್ಲೋಕಗಳ ವ್ಯತ್ಯಾಸ ಇರುತ್ತೆ. ಓಕೆ. ವಿಷ್ಣು ದೂತ ಊಚುಹು ಅಂತ ಎಲ್ಲಿ ಇಲ್ವೇ ಅಲ್ಲ, ಇಲ್ಲಿ ಯಾವ್ದು ಹೇಳ್ತಾ ಇದ್ದೀರಿ ನೀವು? ಅದೇ 2ನೇ ಶ್ಲೋಕಲ್ಲಿ ವಿಷ್ಣು ದೂತ ಊಚುಹು ಅಂತ ಇದೆ. ಇವತ್ತು ಪಾಠ ಬಿಗಿನಿಂಗ್ ಅಲ್ಲಿ ಇದು ಪೂರ್ತಿ ಶ್ಲೋಕ 2ನೇ ಶ್ಲೋಕದಿಂದ ಅದು ವಿಷ್ಣು ದೂತರು ಹೇಳ್ತಾ ಬರ್ತಾರಲ್ಲ. ಇವತ್ತು ಪಾಠ ಮಾಡಿದ್ದು ಅಜ್ಞಾನಾದ್ ಅಥವಾ ಅಜ್ಞಾನಾತ್ ಅಂತ ಅಲ್ಲಿಂದ ಮಾಡಿದ್ದೇನೆ ನಾನು. ಅಲ್ಲಿಂದ ಮಾಡಿದ್ದೆ ಇವತ್ತು. ಟೋಟಲಿ ನಾನು ಹೇಳ್ತಿರೋದು 19 ಸ್ಟಾರ್ಟಿಂಗ್ ಅಲ್ಲಿ. ದ್ವಿತೀಯ ಅಧ್ಯಾಯ 2ನೇ ಶ್ಲೋಕ ಹೇಳ್ತಾರೆ ಸರ್. 2ನೇ ಅಧ್ಯಾಯದಲ್ಲಿ 2ನೇ ಶ್ಲೋಕ ಹೇಳ್ತಾರೆ ಅವರು. 2ನೇ ಶ್ಲೋಕದಿಂದ 19 ಇದೆ ನನ್ಗೆ. ನಿಮ್ದರ್ಲಿ ಎಷ್ಟಿದೆ ಅಂತ ಕೇಳ್ತಾ ಇರೋದು, ಅದೇ ಬಿಗಿನಿಂಗ್ ಇಂದ. ಶ್ರೀ ಶುಕವಾಚ ಅಂತ ಏವಂ ತೇ ಸುವಿನಿರ್ಣೀಯ ಅನ್ನೋ ಶ್ಲೋಕ ಇದೆ ಅಲ್ವಾ? ಹೌದು.
23ನೇ ಶ್ಲೋಕ ನಮ್ಮಲ್ಲಿ. ಅದೇ 4 ಶ್ಲೋಕ ಇಲ್ಲ. ಅದೇ 4 ಶ್ಲೋಕ ಇದಾಗಿದೆ. ಗುರುನಾಮ್ ಲಘುನಾಂ ಚ ಗುರು ನೀಚ ಲಘು ನೀಚ ಅದ್ ಆದ್ಮೇಲೆ 2 ಶ್ಲೋಕ 3 ಶ್ಲೋಕ ಇಲ್ಲ, ಲಾಸ್ಟ್ 2 ಇಲ್ಲ. ಸೊ ಇದು ಯಾವ ಬುಕ್ ಇದು? ಇದು ಬಂದು ಗೀತಾ ಪ್ರೆಸ್ ಸಂಸ್ಕೃತ. ಈಗ ನಾವು ಔಷಧಿ ದೃಷ್ಟಾಂತ ಹೇಳಿದ್ನಲ್ಲ, ಆ ಶ್ಲೋಕ ಇಲ್ಲ ಹಾಗಾದ್ರೆ. ಹೌದು, ಔಷಧಿ ಇದು ಒಂದಿಲ್ಲ, ಅದಿಲ್ಲ. ಆಮೇಲೆ ಇದು ಇಲ್ಲ, ಇವನು ಧರ್ಮದ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿದ್ದಾನೆ, ಧರ್ಮದ ಬಗ್ಗೆ ಅದು ಇಲ್ಲ, ಅವನ ಹತ್ರ ಹೋಗಿ ಕೇಳ್ರಿ ಅನ್ನೋದು ಇಲ್ಲ. ಅದು ಇಲ್ಲ, 4 ಶ್ಲೋಕ ಇಲ್ಲ. ಅವತ್ತು ಹೇಳಿದಲ್ಲ, ಗುರು ನಾಂಚ ಲಘು ನಾಂಚ ಗುರು ನೀಚ ಲಘು ನೀಚ ಪ್ರಾಯಚಿತ್ತಾನಿ ಪಾಪಾನಾಂ ಯಾತ್ವೋಕ್ತಾನಿ ಮಹರ್ಷಿಭಿಹಿ. ಅದಾದ್ಮೇಲೆ 2 ಶ್ಲೋಕ ಇವತ್ತಿಲ್ಲ. ಇವತ್ತು ಅಜ್ಞಾನದಾತಾಹ ಜ್ಞಾನ ಉತ್ತಮ ಶ್ಲೋಕಾನಾಂ ಯತ್ ಸಂಕೀರ್ತನಂ ಪುಂಸೋ ದಹೇದೇದೋ ಯಥಾನಲಃ. ಅದಾದ್ಮೇಲೆ 1 ಶ್ಲೋಕ, ಲಾಸ್ಟ್ 1 ಶ್ಲೋಕ ಅದು ಧರ್ಮರಾಜನ ಬಗ್ಗೆ ಹೇಳಿದ್ದು 2 ಶ್ಲೋಕ ಇಲ್ಲ. ಅದು ಯಾರ ಒಂದು ಫೋಟೋ ತೆಗ್ದು ಹಾಕ್ರೆ ನಾವು ಬರ್ಕೊಬಿಡ್ಬೋದು. ಯಾರಾದ್ರೂ ಕಳಿಸ್ರಿ. ಓಕೆ ಆಚಾರ್ಯ, ಧನ್ಯವಾದಗಳು. ಯಾರಿಗಾರು ಕೇಳಿ ಕಳಿಸ್ತಾರೆ. ನಮಸ್ಕಾರ ಗುರು. ಹರೇ ನಮಃ. ಹರೇ ನಮಃ. ಹರೇ ನಮಃ ಆಚಾರ್ಯ. ನಮಸ್ಕಾರ. ನಮಸ್ಕಾರ ಗುರುಗಳೇ.